संयम सौरभ साधना जिनको करे प्रणाम, त्याग तपस्या तीर्थ का शांति सागर नाम. हे ಭಯ ಜೀವಾತ್ಮ, ಚತುರ್ಥ ಕಾಲದಲ್ಲಿ ಕ್ಷತ್ರಿಯ ವಂಶದಾಗ ತೀರ್ಥಂಕರಾಗ್ತಕ್ಕಂಥ ಪರಂಪರೆ ಇತ್ತು. ಆದಿನಾಥ ಹಿಡ್ಕೊಂಡು ಮಹಾವೀರವರೆಗೆ 24 ತೀರ್ಥಂಕರೆಲ್ಲರೂ ಕ್ಷತ್ರಿಯ ವಂಶದಲ್ಲಿ ಇಕ್ಷ್ವಾಕು ವಂಶ, ಹರಿವಂಶ, ಯಾದವ ವಂಶ, ಕುರು ವಂಶ, ಉಗ್ರ ವಂಶ, ನಾಥ ವಂಶ, ಕ್ಷತ್ರಿಯ ಕುಲದಲ್ಲಿ ಜನ್ಮ ತಾಳಿ ಕರ್ಮರೂಪಿ ಶತ್ರುಗಳ ಮೇಲೆ ವಿಜಯ ಸಾಧಿಸಿ ಶಾಶ್ವತ ಅವಿನಾಶಿಯಾಗಿರ್ತಕ್ಕಂಥ ನಿತ್ಯ ನಿರಂಜನ ಮೋಕ್ಷ ಸುಖವನ್ನು ಪ್ರಾಪ್ತಿ ಮಾಡಿಕೊಂಡ್ರು. ಪಂಚಮ ಕಾಲದಲ್ಲಿ ಸಾಕ್ಷಾತ್ ಮೋಕ್ಷ ಅಂತೂ ಈ ಜೀವಕ್ಕಿಲ್ಲ, ಅದರ ಮೋಕ್ಷ ಮಾರ್ಗದ. ಆ ಮೋಕ್ಷ ಮಾರ್ಗವನ್ನು ಪ್ರಶಸ್ತ ಮಾಡ್ತಕ್ಕಂಥ ಆಚಾರ್ಯ ಪರಮೇಶ್ವರಿಗಳೆಲ್ಲ ಹುಟ್ಟಿದ್ದು ದಕ್ಷಿಣ ಭಾರತದಲ್ಲಿ, ತೀರ್ಥಂಕರೆಲ್ಲ ಹುಟ್ಟಿದ್ದು ಉತ್ತರ ಭಾರತದಲ್ಲಿ. ಅರೆ ಪಂಚಮ ಕಾಲ ಕೊನೆಗೆ ದಕ್ಷಿಣ ಭಾರತದಲ್ಲೇ ಧರ್ಮ ಉಳಿತೈತೆ ಅಂತ ಏನು ಜಿನ್ವಾಣಿ ಕಥನದ. ಆಚಾರ್ಯ ಭದ್ರಬಾಹುಗಳು ಉಜ್ಜಯಿನಿಯಲ್ಲಿದ್ದಾಗ ಮೌರ್ಯ ಸಾಮ್ರಾಜ್ಯದ ದೊರೆ ಚಂದ್ರಗುಪ್ತನಿಗೆ 16 ಸ್ವಪ್ನಗಳು ಬಿದ್ದಾಗ ಆ ಸ್ವಪ್ನದ ಅರ್ಥ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಗೋವರ್ಧನ ಆಚಾರ್ಯ ಶಿಷ್ಯ ಆಚಾರ್ಯ ಭದ್ರಬಾಹುಗಳು ಶ್ರುತಕೇವಲಿಗಳಾಗಿರುವುದರಿಂದ ಭರತರ 16 ಸ್ವಪ್ನ ಮತ್ತು ಅಂತಿಮ ಸಾಮ್ರಾಟ ಚಂದ್ರಗುಪ್ತ ಮೌರ್ಯರ 16 ಸ್ವಪ್ನ ಪಂಚಮ ಕಾಲದಲ್ಲಿ ಆಗ್ತಕ್ಕಂಥ ಘಟನೆಗಳನ್ನು ವರ್ಣನಿಸ್ತಕ್ಕಂಥವುಗಳಂತ ತಿಳಿ ಹೇಳಿದರು. ಅದರಲ್ಲೇ ಒಂದು ಸ್ವಪ್ನ ಇತ್ತು, ಸಮುದ್ರ ಎಲ್ಲ ಬತ್ತಿತ್ತು, ದಕ್ಷಿಣ ಭಾಗದಾಗ ಸ್ವಲ್ಪ ಒಂದು ಕುಂಚಾಗ ಅಲ್ಲಷ್ಟು ಇಲ್ಲಷ್ಟ ನೀರು ನಿಂತಿತ್ತು. ಆ ಸ್ವಪ್ನದ ಫಲ ಹೇಳಾಗ ಆಚಾರ್ಯ ಭದ್ರಬಾಹು ಹೇಳ್ತಾರೋ, ಪಂಚಮ ಕಾಲ ಕೊನೆಗೆ ಜಿನಧರ್ಮ ಎಲ್ಲಿ ಉಳಿತೈತಿ ಅಂದ್ರೆ ದಕ್ಷಿಣ ಭಾರತದಾಗ ಜೀವಂತ ಉಳಿತೈತಿ ಅಂತ ಹೇಳಿದರು. ಆ ಧರ್ಮ ಉಳಿತೈತಿ ಈ ಸಿದ್ಧಾಂತವನ್ನು ತಿಳ್ಕೊಂಡನ ನಾ ಭದ್ರಗಿರಿ ಬೆನ್ನು ಹತ್ತೀನಿ. ಇದರಿಂದ ನಂದೇನು ಸ್ವಾರ್ಥ ಇಲ್ಲ. ಪಂಚಮ ಕಾಲ ಕೊನೆವರೆಗೆ ಸೂರ್ಯ ಚಂದ್ರ ಇರುವವರೆಗೆ ಭೂಮಿ ತಲೆ ಮ್ಯಾಲ ಧರ್ಮ ಇರ್ತೈತಿ ಅಂತ ನಮ್ಮ ಆಚಾರ್ಯಗಳು ಹೇಳ್ಯಾರು. ಅದು ದಕ್ಷಿಣ ಭಾರತಾಗ ಇರ್ತೈತಿ ಅಂತ ಹೇಳೋರು. ಯಾ ಆಚಾರ್ಯ ಹೇಳ್ಯಾರು ಅವರ ಬಂದಿಲ್ಲಿ ಚಾತುರ್ಮಾಸ ಮಾಡಿ ಹೋಗ್ಯಾರು. ಅದು ಇತಿಹಾಸ ಉಳಿಬೇಕು, ನೀವು ಯಾರು ಉಳಿಯಂಗಿಲ್ಲ. ಕರೆ ಧರ್ಮ ಮಾತ್ರ ಶಾಶ್ವತವಾಗಿ ಉಳಿತೈತಿ. ಆ ಉಳಿಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡು ಅಳಿದು ಹೋಗ್ತಕ್ಕಂಥ ಇತಿಹಾಸವನ್ನು ಉಳಿಸ್ತಕ್ಕಂಥ ಕಾರ್ಯ ನಾನು ನಿಮಗೆ ಪ್ರೇರಣೆ ಕೊಡ್ತಕ್ಕಂಥ ಕಾರ್ಯ ಮಾಡಿನಿ. ನಿಮ್ಮಂಥ ಭಕ್ತರೆಲ್ಲ ತನು ಮನ ಧನ ಮನ ವಚನ ಕಾಯಗಳಿಂದ ಸೇವಾ ಮಾಡಿ ಕಲ್ಲ ಮುಳ್ಳ ಕಂಟಿ ಕುಳ್ಳ ಇರ್ತಕ್ಕಂಥ ಗುಡ್ಡವನ್ನು ಇವತ್ತು ಹಚ್ಚು ಹಸುರ ಭದ್ರಗಿರಿ ಬೆಟ್ಟವನ್ನಾಗಿ ನೀವೆಲ್ಲ ಶ್ರಮದಿಂದ ಮಾಡಿದಿರಿ. ಅದು ದಾನದಿಂದಿರ್ಬೋದು, ಸೇವಾದಿಂದಿರ್ಬೋದು, ಅನುಮೋದನಾದಿಂದಿರ್ಬೋದು. ಅಬಾಲರುದ್ರು ಗರ್ಭದಾಗಿರ್ತಕ್ಕಂಥ ಮಗು ಸಹಿತ ಭದ್ರಗಿರಿಗಳು ಸೇವಾ ಮಾಡಿದ್ದು. ಇವತ್ತು ಸೇವಾ ಮಾಡಿ ಸಂಧಿಗೆ ಸಮಾಧಿ ಆದಂಥವ್ರು ಎಷ್ಟೋ ಜನ ಈ ಊರಾಗ ಬೇರೆ ಊರಾಗ ಆಗಿ ಹೋಗ್ಯಾರು. ಅವ್ರು ಮಾಡಿದ್ದ ಶ್ರಮ, ಅವ್ರು ಮಾಡಿದ್ದ ಸೇವಾ ವ್ಯರ್ಥ ಹೋಗಲಾರ್ದ ಭವಿಷ್ಯದಾಗ ವಜ್ರ ಋಷಭ ನಾರಾಚಾರ ಸಹನ್ ಶರೀರ ಪ್ರಾಪ್ತ ಆಗಿ ತದ್ಭವ ಮೋಕ್ಷಗಾಮಿ ಆಗ್ತಕ್ಕಂಥ ಭಾಗ್ಯ ಜೀವ ಪ್ರಾಪ್ತ ಆಗ್ತದೆ. ಅದಕ್ಕೆ ಅಂಥ ಒಂದು ಪರಂಪರೆಯಲ್ಲಿ ಆಚಾರ್ಯ ಕುಂದರು, ಆಚಾರ್ಯ ಕುಮುದೇಂದ್ರು, ಎಂತಿಂಥ ಆಚಾರ್ಯ ದಕ್ಷಿಣ ಆಚಾರ್ಯ ಪೂಜ್ಯಪಾದರು, ಎಂತಿಂಥ ಆಚಾರ್ಯ ಅಕ್ಕಲಂಕಾದಿ ಮಹಾನ್ ಆಚಾರ್ಯ ಪೂರ್ವಾಚಾರ್ಯ ಆಗಿ ಹೋಗ್ಯಾರು. ಆ ಪರಂಪರೆಯಲ್ಲಿ ದಕ್ಷಿಣದಲ್ಲೇ ಮಹಾನ್ ಆಚಾರ್ಯಕ ದಿಗಂಬರ ಪಟ್ಟಾಚಾರಿ ಅಕಿವಾಟಕರ್ ವಿದ್ಯಾಸಾಗರ್ ಆಗಿ ಹೋಗ್ಯಾರ. ಹಂಗೆ 20ನೇ ಶತಮಾನದಾಗ ಮುನಿಕುಲ ಪಿತಾಮಹ ಚಾರಿತ್ರ್ಯ ಚಕ್ರವರ್ತಿ ಪ್ರಥಮಾಚಾರಿ ಶಾಂತಿಸಾಗರ್ ಮುನಿರಾಜರು, ಶಾಂತಿಸಾಗರ್ ಆಚಾರ್ಯ ಪರಮೇಶ್ವರಿಗಳು ಮುನಿ ಧರ್ಮ ಜೀರ್ಣೋದ್ಧಾರ ಮಾಡಿ
ಮುನಿ ಧರ್ಮ ಬೀಜವನ್ನು ಅಳೆದು ಹೋಗಿರ್ತಕ್ಕಂಥ ಸಂತತಿಯನ್ನು ಆರ್ತಕ್ಕಂಥ ದೀಪಕ್ಕೆ ತುಪ್ಪ ಹಾಕಿ ಮತ್ತೆ ಬೆಳಗುವಂಥ ಕಾರ್ಯ ಮಾಡಿದೋದಕ್ಕೆ 20ನೇ ಶತಮಾನ ಪ್ರಥಮಾಚಾರ್ಯ ಶಾಂತಿ ಸಾಗರಿಗೆ ಸೇರ್ತದ. ಅವರನ್ನು ನಾವು ಗುರುತಿಸ್ತೀವಿ. ಅವ್ರಿಗಿಂತ ಮುಂಚೆ 500 ವರ್ಷಗಳ ಹಿಂದೆ ನಾಡಲ್ಲಿ ಇದೇ ದಕ್ಷಿಣ ಭಾರತದಲ್ಲಿ ಮಹಾನ್ ಆಚಾರ್ಯ ದಿಗಂಬರ್ ಜೈನಾಚಾರ್ಯ ಭಟ್ಟಾರಕರಾಗಿರೋ ಮಹಾಜ್ಞಾನಿಗಳು, ತಪಸ್ವಿಗಳು. ಎಂಥ ತಪಸ್ವಿ ಅಂತಂದ್ರೆ ಒಂದು ರಾತ್ರಿಯಾಗ ಮಹಾರಾಷ್ಟ್ರ ಕೊಲ್ಲಾಪುರದಿಂದ ಭಾರತ ದೇಶದ ದಿಲ್ಲಿ ಒಳಗೆ ಹೋಗಿ ಧರ್ಮ ಉಳಿಸ್ತಕ್ಕಂಥ ಕಾರ್ಯ ಮಾಡ್ಯಾರು. ಅಂಥ ಧರ್ಮ ರಕ್ಷಕ್, ಜೈನ ಧರ್ಮ ಪ್ರಬಲ ಪ್ರಭಾವಕ್. ಮೊಘಲರ ಆಡಳಿತದೊಳಗೆ ಇರ್ತಕ್ಕಂಥ ಸಂದರ್ಭದೊಳಗೆ ಜೈನ ಧರ್ಮದ ಕೀರ್ತಿಯನ್ನು, ಜೈನ ಧರ್ಮದ ಪತಾಕೆಯನ್ನು ನಿರ್ದಿಗಂತವಾಗಿ ಹಾರಾಡ್ತಕ್ಕಂಥ ಕಾರ್ಯ ಯಾರಾದರೂ ಮಾಡಿದ್ರ ಐಕವಾಟಿಕರ ಭಟ್ಟಾರಕ ವಿದ್ಯಾಸಾಗರ್ ಮಹಾನ್ ತಪಸ್ವಿ ಸಾಧಕರು ಚಿಂತನೆ ಮಾಡ್ತಕ್ಕಂಥ ವಿಷಯ ಅದು. ನಾ ಯಾಕೆ ಹೇಳ್ತಾರೆ, ಚತುರ್ಥ ಕಾಲದಾಗ ಎಲ್ಲ ತೀರ್ಥಂಕರು ಹುಟ್ಟಿದ್ದು ಕ್ಷತ್ರಿಯ ಕುಲದಾಗ. ಈ ಕಡೆ ದಕ್ಷಿಣ ಭಾರತದಾಗ ಆಚಾರ್ಯ ಪರಂಪರೆ ಅಂತ ಹೇಳ್ತೀವಿ. ಹಿಂದಿಂದ ಯಾವ್ಯಾವ ರಾಜವಂಶ ಇತ್ತು, ಯಾವ್ಯಾವ ಗೌಡ್ರ ಮಂತಾನಿತ್ತು, ದೇಶಗತಿ ಮಂತಾನಿತ್ತು ನಂಗೆ ಗೊತ್ತಿಲ್ಲ. ಆದರೆ ಯಾವಾಗ ನಾವು ಅಧ್ಯಯನ ಮಾಡಿದಾಗ ಇತ್ತಿತ್ತಲಾಗಿ ಶಾಂತಿ ಸಾಗರ್ ಹಿಡ್ಕೊಂಡು ನಾವು ನೋಡ್ತೀವಿ. ಶಾಂತಿ ಸಾಗರಿಗೆ ಪ್ರೇರಣಾದಾಯಿ. ಶಾಂತಿ ಸಾಗರ್ ವೈರಾಗ್ಯಕ್ಕೆ ಕಾರಣ ಆದರು, ಬಾಲ ಬ್ರಹ್ಮಚಾರಿ ವ್ರತ ಗುರು ಆದರು, ಪರಂಪೂಜ್ ಘೋರ ತಪಸ್ವಿ ಸಿದ್ಧ ಸಾಗರರು. ಖರೆ ಆಚಾರ್ಯ ಶಾಂತಿ ಸಾಗರ ಆತ್ಮ ದೀರ್ಘ ಉಪವಾಸ ಮಾಡ್ತಕ್ಕಂಥ ಶಕ್ತಿ, ಮನೋಬಲ, ಆತ್ಮಿಕ ಬಲ ವೃದ್ಧಿ ಮಾಡ್ತಕ್ಕಂಥ ತೇಜಸ್ವಿ, ಆತ್ಮವಿಶುದ್ಧಿ ಮಾಡ್ತಕ್ಕಂಥದ್ದು ಪ್ರೇರಣಾ ಆದಿಸಾಗರಿಂದ ಪಡ್ಕೊಂಡ್ರು. ಹಳಿಂಗ್ಲೀಕರ್ ಆದಿಸಾಗರ್ ಯಾರ ಮಂತ್ಯದಲ್ಲಿ? ಗೌಡ್ರ ಮಂತ್ಯದೊಳಗೆ ಆದವರು. ಆಚಾರ್ಯ ಶಾಂತಸಾಗರ್ ಯಾರ ಮಂತ್ಯದಾಗ ಆದರು? ಗೌಡ್ರ ಮಂತಂದಲ್ಲಿ. ಆಚಾರ್ಯರತ್ನ ದೇಶಭೂಷಣ್ರು ಯಾರ ಮಂತಂದಾಗ ಆದರು? ಗೌಡ್ರ ಮಂತಂದಲ್ಲಿ. ಬಾಳಗೊಂಡ, ಸಾತಗೊಂಡ, ಜಿನಗೊಂಡ, ಮೊದಲು ಹೆಸರು ಹಂಗಿದ್ದು. ಈಗೆಲ್ಲ ಏನೇನೋ ಬಂದವು, ಅವು ನಮ್ಮ ಬಾಯಿಲೆ ಹೇಳಬಾರ್ದು. ಅವ್ರು ಗೌಡ್ರ ಮಂತಂದವ್ರು, ಅವ್ರು ಜೈನರು ಅನ್ನೋದು ಗೊತ್ತಾಗಂಗಿಲ್ಲ. ನಮ್ಮ ಸಂಸ್ಕಾರ ಇವತ್ತು ಉತ್ತರ ಪ್ರದೇಶ, ಮಧ್ಯಪ್ರದೇಶ ತೊಗೊಂಡವ್ರೆಲ್ಲ ಹಿಂದೆ ಜೈನ್ ಜೈನ್ ಜೈನ್, ಮನೋಜ್ ಕುಮಾರ್ ಜೈನ್, ಸುರೇಶ್ ಜೈನ್, ರವೀಂದ್ರ ಜೈನ್, ರಾಜೇಂದ್ರ ಜೈನ್, ನವೀನ್ ಜೈನ್, ವಿನೋದ್ ಜೈನ್, ಮುಂದಿರ್ತೈತಿ ಸಕ್ಕರ್ವಾಲೆ, ಕೊಯ್ಲಾವಾಲೆ, ಅದು ಬ್ರಕೆಟ್ನಾಗ ಅದು ಮುಂದೆ. ಕರೆ ಮೊದಲ ಹೆಸರು ಜೋಡಿ ಜೈನ. ಇವತ್ತು ಮಧ್ಯಪ್ರದೇಶ, MP ಎಲ್ಲ ಕಡೆ ಪ್ರಚಾರ. ನಮ್ಮಲ್ಲಿ ಹಂಗಿಲ್ಲ. ನಮ್ಮಲ್ಲಿ ಮಹಾವೀರ್, ತಿಮ್ಮಣ್ಣವರ್, ಪ್ರಕಾಶ್ ಚೌಗ್ಲೆ, ಇವ್ರು ಜೈನರು ಯಾರೋ ಯಾರಿಗೆ ಗೊತ್ತಾಗೋದು? ನಿಮ್ಮ ಹೆಸರು ಮ್ಯಾಗ ಗೊತ್ತಾಕತಿ. ಅದರ ಮಹಾವೀರ ಅವೆಲ್ಲ ಇದ್ರೆ ಬಂದು ಬೇರೆ ಗೊಂಟೇಶ್ವರ, ಬಾಹುಬಲಿ, ಬುಜುಬಲಿ ಇವಿದ್ರೆ ಹೆಸರು ಮ್ಯಾಗ ತಿಳ್ಕೊಬೋದು ಜೈನ್ರಂತ. ನಾವು 2004 ಕುಂಬೋಜಾಗಿದ್ದೀವಿ. ದಿವಸ ಒಬ್ಬ ವ್ಯಕ್ತಿ ಬಂದು ಹೊರಗಡೆ ತಿಂಗ್ ದರ್ಶನ ಮಾಡಿ ಹೋಗ್ತಿದ್ದ. ದಿವಸ ಬಾಗಿಲು ಮುಂದೆ ಬರೋ ಹೊರಗಡೆ ತಿಂಗ್ ದರ್ಶನ ಮಾಡ್ತಿದ್ದ, ಕೆಳಗೆ ಕುಂಡಿರ್ತಿದ್ದ, ಸಾಷ್ಟಾಂಗ ರೋಡ್ ಮೇಲೆ ಮನೆಗೆ ಸಾಷ್ಟಾಂಗ ದರ್ಶನ ಮಾಡಿ ಹೋಗ್ತಿದ್ದ. ಒಂದು ದಿವ್ಸ ನಾ ಕೇಳಿ ಹೊರಗೆ ಹಂಗ್ಯಾಕಂತ, ಕ್ಷಮಾ ಮಾಡಿರಿ ಅವ್ನು ಹರ್ಜೇನ್ರವ, ಕರವನ ಹೆಸರು ಆದಿನಾಥ ಐತ್ರಿ, ದಿವಸ ದರ್ಶನಕ್ಕೆ ಬರ್ತಾನ. ಚೌಗಲೆ ಮಂದಿರ ಅಂತ ಕರಿತಾರೆ ಕುಂಬೋಜಾಗ. 3 ಮುಖ್ಯ ಮಂದಿರ ಅದಾವು. ಒಂದು ಪಂಚಮ ಮಂದಿರ ಅಂತಾರೋ, ಒಂದು ಚೌಗಲೆ ಮಂದಿರ ಅಂತಾರೋ, ಒಂದು ಪಾಟೀಲ್ ಮಂದಿರ ಅಂತಾರೋ. ನಾವು ಆದಾಗ ಪಿಟ್ಟ ತೆಗೆದ್ನೆ. ಹುಚ್ಚುಗೋಡ್ರ ಚೌಗಲೆ ಮಂದಿರ ಇರಂಗಿಲ್ಲ, ಪಾಟೀಲ್ ಮಂದಿರ ಇರಂಗಿಲ್ಲ, ಪಂಚಮ ಮಂದಿರ ಇರಂಗಿಲ್ಲ. ಯಾವ ಮಂದಿರದ ಯಾವ ಮೂಲ ನಾಯಕ ಅದಾರೋ ಅವ್ರ ಹೆಸರಲ್ಲೇ ಕರೀರಿ. ಆದಿನಾಥ್ ಮಂದಿರ, ಪಾರ್ಶ್ವನಾಥ್ ಮಂದಿರ, ಮಹಾವೀರ್ ಮಂದಿರ ಕರೀರಿ ಅಂತ. ನಮ್ಮ ತಲೆಯಾಗಿಂದ ಗರ್ವ ಹೋಗಿಲ್ಲ. ದೇಸಾರ ಮಂದಿರ ಅತ್ತ, ಪಾಟೀಲ್ ಮಂದಿರ ಅತ್ತ. ಮಂದಿರ ನಿಮ್ದು ಹೆಂಗೆ ಆಕೈತ್ರಿ? ನೀವು ಕಟ್ಟಿರಿತ್ ನಿಮ್ದು ಆತನದ? ವಿಚಾರ ಮಾಡಿರಿ. ಭಗವಂತರಿಗೆ ಇರಾಕ ನಾವು ಆಲಯ ಮಾಡ್ಕೊಂಡು, ಜಿನಾಲಯ ಶಾಸ್ತ್ರ ಹೇಳ್ಯಾರು. ನಿಮ್ಮ ಶರೀರ ದೇವಾಲಯ ಆಗಬೇಕಾದ್ರೆ ಭವಿಷ್ಯದಾಗ ಜಿನಾಲಯ ನಿರ್ಮಾಣ ಮಾಡುವಂಥ ವ್ಯಕ್ತಿತ್ವ ಬೇಕಂತ. ಯಾವ ಜೀವಾತ್ಮ ಜಿನಾಲಯ ನಿರ್ಮಾಣ ಮಾಡ್ತಾನೋ ಭವಿಷ್ಯದಾಗ ಆತ್ಮ ತನ್ನ ಶರೀರನ ದೇವಾಲಯ ಮಾಡ್ತಾನ, ಸಕಲ ಪರಮಾತ್ಮ ಆಗಿ ಅರಿಹಂತಾಗಿ ಸಿದ್ಧ ಭಗವಾನ್ ಆಗ್ತಾನ. ಅಂಥವ್ರಿಗೆ ಮಂದಿರ ಕಟ್ಟುವಂಥ ಭಾಗ್ಯ ಸಿಗ್ತದಂತ. ಜಿನ ಮಂದಿರ, ಮುನಿ ನಿವಾಸ, ಜಿನವಾಣಿ ಪ್ರಕಾಶನ ಮಾಡೋದ,
ಇವೆಲ್ಲ ಅರ್ಥ ಅನರ್ಥಕ್ಕೆ ಹಾಕಿದಂಥದ್ದಲ್ಲ, ಅರ್ಥ ಪಾರಮಾರ್ಥಕ್ಕೆ ಕಾರಣ ಅಂತ. ಅರ್ಥದ ಸದುಪಯೋಗ. ಸಾತ್ಗೊಂಡ ಯಾವ ಮಣಿತಂದಾಗ ಹುಟ್ಟರು ಅದಕ್ಕೆ ಬಾಳ್ಗೊಂಡ, ಕುಮ್ಗೊಂಡ, ಆದುಗೊಂಡ, ಸತ್ತಿಗೊಂಡ ಹೆಸರು ಹೆಂಗಿದ್ದು ನೋಡ್ರಾಗ. ಇದ್ದು ಇಲ್ಲ ಹಿರಿಯರು ಗೌಡ್ರ ಕಲ್ಗೊಂಡ. ನಿನ್ನ ಮಗ್ಯಾನ ಇಟ್ಟದನ್ನು ಗೌಂಡ ಅಂತ ಹೇಳಿ ಕಲ್ಗೊಂಡ. ನನಗೆ ಮುಗೀತ್ರಿ ನಮ್ಮ ವಂಶಕ್ಕೆ. ಇನ್ನು ಮುಂದಿನ ಎಲ್ಲ ಬೇರೆ ಬಂದು ದರ್ಶನ ಮುಂದೆ ಇರಲಿ ಹೆಸರು, ಮುಂದೆ ಜೈನ ಹಚ್ರಿ. ಇವತ್ತಿನ ಸಂಕಲ್ಪ ಮಾಡಿರಿ. ನಿಮ್ಮ ಮುಂದಿನ ಮೊಮ್ಮಕ್ಕಳು ಹುಡ್ತಾರಲ್ಲ, ಯಾವಾಗ ನೋಂದಣಿ ಮಾಡ್ತಿರಲ್ಲ ಅದ್ರ ಮುಂದೆ ಹೆಸರು ಹಚ್ಚಾಗೆ ಹಚ್ಚಿರಿ. ಸಾನ್ವಿ ಜೈನ್, ಆದರ್ಶ ಜೈನ್, ಆರ್ಯ ಜೈನ್. ನಂತರ ಮುಂದೆ ತಿಮ್ಮನವರು, ಗುಳ್ಳಣ್ಣವರು ಯಾರು ಹಚ್ಕೋತೀರಿ ಹಚ್ಕೋರಿ. ಯಾರು ಬೇಕಾದ ಬೇಡ ನಿಮ್ದು ಇದ್ದು ಹಚ್ಚಿರಿ, ಮತ್ತೆ ಬೇರೆ ಯಾರು ಹಚ್ಚಿರಿ. ನೀವೆಲ್ಲಿ ಬಿಡ್ತೀರಿ ಬಿಡಿ ನಿಮ್ಮ ಸ್ವಾಭಿಮಾನ. ಹಚ್ಚಿರಿ ಕರೆ ಮೊದಲ ಹಿಂದೆ ಜೈನ್ ಅಂತಕ್ಕಂಥ ಹಚ್ಚೋದು ಕಲಿಬೇಕು. ಅವತ್ತ ಆಚಾರ್ಯ ಶಾಂತಿಸಾಗರ ಪರಂಪರೆಯಲ್ಲಿ ಅವ್ರ ಮಂತನದೊಳಗೆ ಹೆಂಗೆ ಧರ್ಮದ ವಾತಾವರಣ ಇತ್ತು. ಆದುಗೊಂಡ, ಬಾಳ್ಗೊಂಡ, ಕುಮ್ಗೊಂಡ ಹೆಸರುಗೋದಾಗ ಗೌಂಡ ಗೌಂಡ ಪರಂಪರೆ ಇತ್ತು. ಆ ಸಮಯದಾಗ ಎಲ್ಲ ಊರಾಗ 10 ಮನೆ ಇರಲಿ 100 ಮನೆ ಇರಲಿ ಜೈನರ ಮಂತನಿದ್ರೆ ಗೌಡಿಕೆ ಅವ್ರ ಜೈನ್ ಸಮಾಜಕ್ಕೆ ಇರ್ತಿತ್ತು. ಜೈನರ ಆ ಊರಿನ ಲೀಡರ್ ಇರ್ತಿದ್ರು. ಯಾಕ ಅಂತ ಕೇಳಿ ಇತಿಹಾಸ ತೆಗೆದು ನೋಡ್ರಿ. ಬಹಳ ದೊಡ್ಡ ಪರಂಪರೆ ಅದು. ಕ್ಷತ್ರಿಯ ಕುಲ ಅಂತಿಮ ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯನಿಂದ ಎಂಡ್ ಆದ ನಂತರ ದೇಶದಲ್ಲಿ ದೇಶಗತ್ತಿ, ದೇಸಾಯಿ ಮಂಥನ, ರಾಜಮಂಥನದಲ್ಲಿ ಸಾಂಗ್ಲಿ ಸಂಸ್ಥಾನ ಅವತ್ತಿನ ಸಮಯದಾಗ ಹನಗಂಡಿ ಸಾಂಗ್ಲಿ ಸಂಸ್ಥಾನದಾಗ ಬರ್ತಿತ್ತು. ದೇಸಾಯಿ ಮಂಥನ ಅವತ್ತು ಬಹಳ ದೊಡ್ಡ ಪ್ರಸಿದ್ಧ. ಯಾವ ಸಿದ್ಧಸಾಗರರು ಸಾಂಗ್ಲಿ ಒಳಗಿದ್ದಾಗ ದೇಸಾಯಿ ಮಂಥನದವ್ರು ಹೋಗಿ ಕಾಯಿ ಏರಿಸಿ ಚಾತುರ್ಮಾಸಕ್ಕೆ ನಿವೇದನ ಮಾಡ್ಕೊಂಬಂದಿರು. ಹನಗಂಡಿ ಗಡದ ಬಸ್ತಿ ಅಂತ ಕರಿತೀರಿ ನೋಡ್ರಿ. ಹೆಂಗೆ ಶಾಂತಿಸಾಗರ ತಪೋಭೂಮಿ ಕೊಣ್ಣೂರು ಐತಿ, ಜಾಸ್ತಿ ಉಪಸರ್ಗ ತಪ ಮಾಡ್ತಕ್ಕಂಥ ಶ್ರೇಯ ಕೊಣ್ಣೂರಿಗೆ ಸೇರ್ತದ. ನಂತರ ಕೊಗನೊಳ್ಳಿ ಆದಿ ಊರುಗಳು ಉಲ್ಲೇಖ ಬರ್ತಾವೆ. ಪ್ರಮುಖ ಹೆಚ್ಚು ಸ್ಥಾನ ಗಳಿಸಿದ್ದು ಕೊಣ್ಣೂರ. 772 ಮುನಿಗಳು ಹೆಂಗಿಲ್ಲಿ ಬಂದು ಹೋಗ್ಯಾರೋ ಭದ್ರಗಿರಿ ಒಳಗೆ. ಇಲ್ಲಿಂದ ವಿಹಾರ ಮಾಡ್ತಾ ಕೊಣ್ಣೂರಿಗೆ ಹೋಗ್ಯ ಸರ್ವಮೇಗೂ ಹೋಗ್ಯಾರು. ಅಲ್ಲಿ ಗುಂಪಾಗಳ ಆಚಾರ್ಯ ಭದ್ರಭಾವ ಕಾಲ ನಂತರ ಹೆಂಗಿಲ್ಲಿ ಗೋಂಕ ಜನಾಲಯ ತೀರ್ದಾಳದೊಳಗೆ ಹಂಗೆ ಅತಿ ಪ್ರಾಚೀನ ಮಂದಿರ ಕೊಣ್ಣೂರಾಗೂ ಇವತ್ತು ಐತಿ. ಆಚಾರ್ಯ ಭದ್ರಭಾವ ನಂತರ ದೊಡ್ಡ ದೊಡ್ಡ ಪಡೆಗಲ್ಲಗಳನ್ನ ಏರಿ ಮಂದಿರ ಕಟ್ತಕ್ಕಂಥ ಸಿಮೆಂಟ್ ಇಲ್ಲ, ಏನೂ ಇಲ್ಲ, ಸ್ಟೀಲ್ ಇಲ್ಲ, ಎಲ್ಲ ಕಲ್ಲುಗಳು ಜೋಡಿಸಿ ನಿಮ್ಮ ಸಿದ್ಧ ಗುಡಿ ಹೆಂಗೈತ್ಲೆ ಸಾಂದ ಹಂಗೆ ಬೃಹತ್ ಆಕಾರ ಕೊಣ್ಣೂರಾಗ ಇವತ್ತು ದೊಡ್ಡ ಬಸ್ತಿ ಅಂತ ಕರಿತಾರೋ. ಆ ಬಸ್ತಿ ಇವತ್ತು ನಾವು ಕಣ್ ತುಂಬ ನೋಡ್ತೀವಿ. ಆಚಾರ್ಯ ಭದ್ರಭಾವ ನಂತರ ಆದಂಥ ಪವಿತ್ರ ಮಂದಿರ. ಹಂಗೆ ಇತಿಹಾಸಗಳನ್ನ ತೆಗೆದು ನೋಡ್ದ ನಾವು ಸತ್ಯ ದರ್ಶನಕ್ಕೆ ಬರ್ತದೆ. ಯಾವ ಪ್ರಕಾರ ತೀರ್ಥಂಕರ ವಂಶ ಕ್ಷತ್ರಿಯ ಇಕ್ಷ್ವಾಕು ವಂಶದ ವಂಶಿತ್ತು, ಹಂಗೆ ಆಚಾರ್ಯ ವಂಶದ ಸಹಿತ ದೊಡ್ಡ ದೊಡ್ಡ ಮಂತಂದವ್ರು ಶ್ರೀಮಂತರ. ಇವತ್ತು ಮಧ್ಯಪ್ರದೇಶಕ್ಕೆ ಕೇಳ್ತೀರಿ ನೀವು, ಒಂದು 100 ಕೋಟಿ 200 ಕೋಟಿ ಆಸ್ತಿ ಇದ್ದವ್ರೆಲ್ಲ ಬಿಟ್ಟು ಆಶ್ರಮಕ್ಕೆ ಕೊಟ್ಟ ದೀಕ್ಷಾ ತಗೋದು. ಇವತ್ತು ಪೇಪರ್ನ್ಯಾಗ TV ನ್ಯೂಸ್ನ್ಯಾಗ ದಿವಸ ತಿಂಗಳನ್ಯಾಗ ಒಂದು ಸುದ್ದಿ ಬರ್ತಿರ್ತೈತೆ ನಿಮಗೆ. ಅಷ್ಟು ದೊಡ್ಡ ಪ್ರಮಾಣದಾಗ ಶ್ರೀಮಂತ ಇದ್ದವ್ರು ಸಹಿತ ಸರ್ವಸ್ವವನ್ನು ತ್ಯಾಗ ಮಾಡಿ ದೀಕ್ಷಾ ತಗೊಳ್ಳುವಂಥ ಭಾವ ಯಾಕತ್ತೆ ಅಂದ್ರೆ ಅದು ಸೈನ್ಸ್ ಒಳಗೆ ಜೀನ್ಸ್ ಅತ್ತಾರು. ನಮ್ಮ ಆಚಾರ್ಯ ಭದ್ರಭಾವು ಇಲ್ಲಿ ಬಂದಿರಂತ ನಾವು ಸಾಕ್ಷಿ ತಗೋಬೇಕಾದ್ರೆ ಇವತ್ತು ಉಜ್ಜಯಿನಿ ಒಳಗೆ ಆ ಭಾಗದಾಗಿರ್ತಕ್ಕಂಥ ಮನುಷ್ಯರ ಜೀನ್ಸ ಮತ್ತು ಇಲ್ಲಿರ್ತಕ್ಕಂಥ ಮನುಷ್ಯರ ಜೀನ್ಸ, ಇಲ್ಲಿರ್ತಕ್ಕಂಥ ತಪ್ಪದ್ದು ಪರಮಾಣುಗಳ ನಾವು ಟ್ಯಾಲಿ ಮಾಡಿ ಸೈನ್ಸ್ ಮಾಧ್ಯಮದಲ್ಲಿ ನೋಡ್ರೆ ಅದು ಸತ್ಯ ಬೆಳಕಕ್ಕೆ ಬರ್ತೈತೆ ಅಂತ ಸೈನ್ಸ್ ಇವತ್ತು ಹೇಳ್ತದೆ. ಭಾಳ ಅಧ್ಯಾತ್ಮ ಆಗಿರ್ತಕ್ಕಂಥ ದೇಶದೊಳಗೆ ಆಧ್ಯಾತ್ಮದ ತವರು, ಆಧ್ಯಾತ್ಮದ ಮೂಲಾಧಾರ, ಆಧ್ಯಾತ್ಮದ ಮಂಗಲ ನಿನಾದ. ಮೊದಲು ನಾಟಕದು ಮಾಡ್ಬೇಕಾದ್ರೆ ಫಸ್ಟಕ್ಕೆ ಒಂದು ಮಂಗಲಾಚರಣೆ ಮಾಡ್ತಿದ್ರು ನೋಡಿ. ಏನಂತಾರೆ ಅದಕ್ಕೆ? ಆದಿಮಂಗಲ್. ಶುರುವಾತಕ್ಕೆ ಮಂಗಲ ಮಾಡ್ತಿದ್ರು, ಹಾಡು ಅಂತಿದ್ರು. ಎಲ್ಲರೂ ಕೂಡ ಸಾಮುದಾಯಿಕ ಪಾತ್ರಧಾರಿಗಳು ಮುಂದೆ ಪಡ್ದ ಜಗ್ಗಿ ಹಿಂದೆ ಅಂತಿದ್ರು. ಅದು ಮುಗಿಯಂತ ಪಡ್ದ ಜಗ್ಗಿ ನಾಟಕ ಶುರುವಾತು ಮಾಡ್ತಿದ್ರಿಲ್ಲ. ಮತ್ತು ಈಗೂ ಮಾಡ್ತಾರೋ, ಆ ಮುಗಿಯಾಗೋದು ಮಾಡ್ತಾವ್ರು. ನಾವು ಪಾರಿಜಾತ, ಸಂಜಾಬಾಳ್ಯ, ಏನೇನೋ ದೊಡ್ಡ ಆಟ ಸಣ್ಣ ಆಟ ಏನೇನು ಇದ್ದು ಅವ ಬಂದವ್ರು ಹೋಗಿ ಕುಂಡ್ರ ಎಲ್ಲಕ್ಕಿಂತ ಮೊದಲು ಮುಂದೆ ಅದೊಂದು ಹುಚ್ಚ ನಮಗೆ. ಈಗಿನೂ ಕ್ಯಾನ್ ಗೊತ್ತಿಲ್ಲ ಈಗಿನ ಹುಡುಗರಿ ಐತಂದ್ರೆ ಅದು ನೋಡಕ್ಕೆ ಹೋಗೋ ಪರನೂ ಇಲ್ಲ. ನೋಡಿರಿ ಮಂಗಲ್ ಅಂತವ್ರು
ಹಂಗೆ ಈ ಪಂಚಮ ಕಾಲದೊಳಗೆ ಜಿನಧರ್ಮದ ಮಂಗಲಾಚರಣೆ ಆದದ್ದು, ಜಿನಧರ್ಮದ ಜಿನವಾಣಿಯ ಕೊನೆ ಮಂಗಲಾಚರಣೆ ಆದದ್ದು ಕರ್ನಾಟಕ ಪ್ರಾಂತ್ಯ ಅಂತ ನಮ್ಮ ಆಗಮ ಹೇಳ್ತದೆ. ಹೆಮ್ಮೆ ಪಡಬೇಕು. ವರ್ತಮಾನ ಕಾಲದಾಗ ಆಚಾರ್ಯ ಪರಂಪರಾ ಜೀವಂತ ಉಳಿದದ್ದು, ವರ್ತಮಾನ ಕಾಲದಾಗ ಜಿನಶಾಸ್ತ್ರ ಜೀವಂತ ಉಳಿದದ್ದು. ಇದಕ್ಕೆ ಏನಾದರೂ ಮೂಲಾಧಾರ ಮೂಲ ಸ್ಥಾನ ಯಾವ್ದಾರು ಇದ್ರೆ ಅದು ದಕ್ಷಿಣ ಭಾರತ ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಮರಲಿಕ್ಕೆ ಸಾಧ್ಯ. ಇದು ಗರ್ವ ಅಲ್ಲ, ಇದು ಸತ್ಯ. ನಮ್ಮ ರಕ್ತದೊಳಗೆ ಅದು ಗುಣ ಆದಂತಕ್ಕಂಥದ್ದು. ಅದಕ್ಕೆ ಯಾವ ಜಿನ್ನಪ್ಪಜ್ಜ ಜಿನಗೊಂಡ ಪಾಟೀಲ್ರು ದೀಕ್ಷಾ ತಗೊಂಡ್ರು, ಆ ಸಮಯದಾಗ ಯಾರ ಕರೆ ದೀಕ್ಷಾ ತಗೊಂಡ್ರು ಅನ್ನೋದು ಉಲ್ಲೇಖಿಲ್ಲ. ಕರೆ ಅವ್ರು ದೀಕ್ಷಾ ತಗೊಂಡ ನಂತರ ನೇಮ್ ಮಾಡ್ರಂತ. ಅಂಥವ್ರು ಸೇವಾ ಮಾಡಿದ್ದಕ್ಕೆ, ಅಂಥವ್ರು ವೈಯಾವೃತ್ತಿ ಮಾಡಿದ್ದಕ್ಕೆ, ಅಂಥವ್ರಿಗೆ ಆಹಾರ ಕೊಟ್ಟಿದ್ದಕ್ಕೆ ಈ ಭೂಮಿ ತೆಲ್ಮ್ಯಾಗ ಶಾಂತಿ ಸಾಗರ ಅಂತ ಜೀವ ಹುಟ್ಟಕ್ಕೆ ಕಾರಣ ಆಯಿತು, ನಿಮಿತ್ತ ಆಯಿತು ಅಂತ. ನೀವು ಗುರುಗಳು ಸೇವಾ ಮಾಡೋದು, ಗುರುಗಳು ಪ್ರವಚನ ಕೇಳೋದು, ವೈಯಾವೃತ್ತಿ ಮಾಡೋದು, ಪುಣ್ಯದ ಕಾರ್ಯ ಮಾಡೋದು, ವ್ರತ ಮಾಡೋದು, ಲೋಪಿ ಮಾಡೋದು, ಇವು ಯಾವುದು ವ್ಯರ್ಥ ಹೋಗಂಗಿಲ್ಲ. ನಿಮಗೆ ಫಲ ಕೊಡ್ತಾವೆ. ಯಾವುದೋ ಬಹುದಾ ಪುಣ್ಯ ಮಾಡಿರಿ, ಆ ಪುಣ್ಯದ ಉದಯ ಐತನ ಅಂತ ನಿಮಗೆ ಇವತ್ತು ಗುರುಗಳು ದರ್ಶನ ಮಾಡಬೇಕು, ವಾಣಿ ಕೇಳಬೇಕು, ಲೋಪಿ ಮಾಡಬೇಕು, ದಾನ ಧರ್ಮ ಮಾಡಬೇಕು ಅನ್ನೋ ಭಾವ ಆಕೈತಿ. ಸುಮ್ಮನೆ ಆಗೋದಿಲ್ಲ. ಈಗ ಆಯುರ್ವೇದ ಗಾರ್ಡನ್ದಾಗ ಹೋಗಿದ್ವಿ ನಾವು, ಚಂದ್ರೇಶ್ ಡಾಕ್ಟ್ರ್ ಹೇಳ್ತಿದ್ರು, ಒಂದು 2-3 ಸಸಿ ಹಚ್ಚಿತ್ತಲ್ಲಿ. ಭೂಮಿ ಅವಳ ಅಂತ ಒಂದಿರ್ತೈತಿ, ಮತ್ತು ಭೂಮಿ ಬೇವತ್ತಿರ್ತೈತಿ, ಬೇವು ನೆಲಬೇವು ಅಂತಾರೆ ಕನ್ನಡ ಭಾಷೆದಾಗ, ಆಡು ಭಾಷೆದಾಗ. ಎಲ್ಲಕ್ಕಿಂತ ಕೈ ಅಂದ್ರೆ ಕೈ, ಜಗದಾಗಿಲ್ದ ಕೈ ಅದು. ಯಾವಾಗ ಅವ್ರು ಭಾಳ ಕೈ ಇದ್ದಾಳೆ ಯಾವ ಆಕಿ. ಬೇವಿನಕ್ಕಿಂತಲೂ 100 ಪಟ್ಟು ಕೈ ಅದು ನೆಲಬೇವು. ಖರೆ ಔಷಧಿ ಗುಣ ಎಷ್ಟೈತಿ ಅಂದ್ರೆ 10 ನಿಮಿಷನಾಗ 103, 104, 105 ಜ್ವರ ಇದ್ರೂ 10 ನಿಮಿಷನಾಗ ಜ್ವರ ಕವರ್ ಮಾಡ್ತೈತಿ. ರಾಮಬಾಣ ಔಷಧಿಗೆ ಅವು ಒಂದು 2-3 ಹಚ್ಚಿದ್ರು ಇವತ್ತಲ್ಲಿ ಎನ್ಸಿರ ಒಂದು ಸಹಸ್ರ ಇರಬೇಕು ಆಯುರ್ವೇದ ಗಾರ್ಡನ್ದಾಗ ಮಿನಿಮಮ್. ಅಷ್ಟು ತರುಗಳಾಗ್ಯಾವು. ಅವತ್ತು ನಾವು ಎಲ್ಲ ಸಸಿ ಆದ ನಂತರ ನೆಳ್ಳಾಗ ಒಣಸಿ ಪೌಡರ್ ಮಾಡಿ ಇಟ್ಟ ಅದನ್ನ ಔಷಧ ರೂಪದಾಗ ತೊಗೊಂಡ್ರೆ ಮನುಷ್ಯಾಗ ಯಾವ್ಯಾವ ಜ್ವರ ಬಂದಲ್ಲ, ಏನೇನೇನು XYZ. ಮತ್ತೊಂದು ಏನಾಕೈತೆ ಅದು ಚಿಕನ್ ಗುಣ್ಯ. ನಮ್ಮ ಉತ್ತಮ್ ಸಾಗರ್ಗೆ ಆಗಿತ್ತು, ನಮ್ಮ ಶೀತಲ್ ಸಾಗರ್ಗೆ ಆಗಿತ್ತು. ಅವ್ರು ಇನ್ನೂ ತಕ್ಕ ಅದ್ರದ್ದು ವೇದನಾ ಭೋಗಿಸ್ತಾರೆ. ಈಗೂ ಐತೆ 20-25 ವರ್ಷ ಆಗಿ ಹೋತು ಚಿಕನ್ ಗುಣ್ಯ. ಈಗೂ ಅನ್ಸ್ತಾರೆ ಅವ್ರು ಯಾವ ಡಾಸ್ ಆಗುಂಪದ ಬಂದವ್ರು ಅನ್ಸ್ತಾರೆ ಇವತ್ತು. ಅಂದ್ರೆ ಅಷ್ಟು ವೇದನಾ ಅದು. ಸಾಮಾಯಿಕ ಮಾಡ್ಕೊಂಡಾಗಿಲ್ಲ, ಭಾವತಕ್ಕ ಕೊಂಡ್ರು ಕೊಡಂಗಿಲ್ಲ, ಕಾಯಂ ಜಾಯಿಂಟ್ ಪೇನ್ ಉಳಿತು. ಅಂಥ ರೋಗ ಸಹಿತ ಅದು ನೆಲಬೇವು, ಅಮೃತ ಬಳ್ಳಿ, ತುಳಸಿ ಮತ್ತು ಅಲೋವೇರಾ. ನಿಮ್ಮ ಭಾಷೆದಾಗೇನ ಏನೋ ಲೋಸರ, ಇವು 4 ವಸ್ತುಗಳನ್ನು 3 ಬಟ್ಲು ನೀರು ಹಾಕಿಟ್ಟ 1 ಬಟ್ಲು ಆಗುತ್ತಾ ಕುದಿಸಿ ಸೋಸಿ ದಿವಸ ಕಾಡಾಗತ್ತೆ ಕುಡ್ಕೋತ ಹೋದ್ರಂದ್ರೆ 3 ತಿಂಗಳನ್ನ ಎಂಥ ಚಿಕನ್ ಗುಂಡೆ ಇದ್ದರೂ ಪರಿಪೂರ್ಣ ನಿವಾರಣೆ ಆಗ್ತೈತಿ. ಅದ್ರ ಜೊತೆಗೆ 83 ಪ್ರಕಾರ ರೋಗಗಳನ್ನು ಕಂಟ್ರೋಲ್ ಮಾಡ್ತೈತೆ ಶರೀರದಾಗದು. ನಮಗೆ ಗೊತ್ತಿಲ್ಲ. ಆ ಜೀನ್ಸ್ ಯಾವ ಆಚಾರ್ಯ ಭದ್ರವಾವು ಕಾಲದಾಗ ಈ ಹಳಿಂಗಳಿ ಗುಡ್ಡ ಹೆಂಗಿತ್ತಂದ್ರೆ ಆಯುರ್ವೇದ ತವ್ರ ಮಣಿ ಇತ್ತು. ಅನಂತೆ ತೇರ್ದಾದವ್ರೊಬ್ಬರು ರಾಮಚಂದ್ರ ಫಡ್ನೀಸ್ ಅಂತ ಬ್ರಾಹ್ಮಣರು. ಇವತ್ತು ತೇರ್ದಾಗ ಅವರಿಲ್ಲ, ಕೊಲ್ಲಾಪುರಕ್ಕೂ ನಿವಾಸಿ ಆದಿ ಅಲ್ಲೇ ಉಳ್ಕೊಂಡು ಹೋದರು, ಭಾಳ ವರ್ಷದಿಂದ ಆದದ್ದು. ಅವರೊಂದು ಗ್ರಂಥ ಬರೆದಿದ್ರು, ಮಾಜಗಾವ್ ತೇರ್ದಾಳ್ ಅಂತ. 13 ಊರುಗಳ ವರ್ಣನೆ ಮಾಡ್ತಾ ಈ ಹಳಿಂಗಿಳಿ, ತೇರ್ದಾಳ್, ಹನಗಂಡಿ, ಮದನಮಟ್ಟಿ ನಡುವು ವಿಶಾಲವಾಗಿ ಬೆರೆದಿರ್ತಕ್ಕಂಥ ಈ ಬೆಟ್ಟ. ಈ ಕಡೆ ಬೆಟ್ಟ ಇಲ್ಲಿ ನೋಡ್ರಿ, ಇಲ್ಲೇ ಶುರುವಾತ ಬೆಟ್ಟ. ಈ ಕಡೆ ಮುಂದೆ ಹೋಗಿ ಜಮಖಂಡಿ ಹಾಕೊಂಡು ಹಂಗೆ ಬೆಳ್ಕೊತ ಹೋಗೈತಿದ್ದು. ರಬಕಾಯಿ, ಬನಟ್ಟಿ, ಆಸಂಗಿ ಮುಂದೆ ಹಂಗೆ ಕಂಟಿನ್ಯೂ ಬೆಟ್ಟ ಐತಿ. ಮದರಕಂಡಿ, ಹುಣ್ಣೂರ, ಜಮಖಂಡಿ ಹಂಗೆ ಅಖಂಡ ಗುಡ್ಡ ಬೆಳ್ಕೊತ ಹೋಗೈತಿ. ಕರೆ ಈ ಗುಡ್ಡದ ಪ್ರಾರಂಭ ಎಲ್ಲಿ ಅಂತ ಕೇಳ್ರ ಭದ್ರಗಿರಿ. ನಿಮ್ಮದ ತೇರ್ದಾಳ, ಹಳಿಂಗಳಿ ಪ್ರಾರಂಭ ಇದು. ಇಲ್ಲಿಂದ ಶುರು ಆಗೈತಿ. ಹನುಮಂತನ ಬಾಲ ಬೆಳೆದಂಗೆ ಬೆಳೆದೈತಿ ನಿಮ್ಮ ಆಡು ಭಾಷೆದಾಗ. ಈ ಪ್ರಾರಂಭದ ಗುಡ್ಡದಲ್ಲಿ ಇಲ್ಲಿ ನಿಂತು ನೋಡ್ರಿ ನೀವು, ಎಲ್ಲಿ ಅಗ್ನಿಬಾಬನ ಮಂದಿರದಾಗ 2 ಕಣ್ಣು ಸಾಲಂಗಿಲ್ಲ ನೋಡಕ್ಕೆ.
ಅಷ್ಟು ಚಂದ ನಿಸರ್ಗ ಕೈ ತುಂಬಿಕೊಂಡು ನಿಂತದ. ಇಂಥ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಯಾಕೆ ಪ್ರಾಪ್ತ ಆಗ್ತದೆ ಅಂತ ಕೇಳ್ರೆ, ನಮ್ಮ ಕಣ್ಣಿಗೆ ಕಾಣಲಾರ್ದಂಥ ಅನಂತ ಸೂಕ್ಷ್ಮ ಪರಮಾಣುಗಳಿಲ್ಲಿದಾವೆ. ಆಚಾರ್ಯ ಭದ್ರಭಾವ ಆದಿ ಉಪಾಧ್ಯಾಯ ಪರಮೇಶ್ವರಿ ಸಾಧು ಪರಮೇಶ್ವರಿ ಏನಿಲ್ಲಿ ತಪ ಮಾಡ್ಯಾರು, ಜಪ ಮಾಡ್ಯಾರು, ಸಾಮಾಯಿಕ ಮಾಡ್ಯಾರು, ಸಾಧನಾ ಮಾಡ್ಯಾರು, ಏನು ಸಮಾಧಿ ಸಾಧಿಸ್ಯಾರು, ಅವೆಲ್ಲ ಪಾಸಿಟಿವ್ ಪರಮಾಣುಗಳು. ಈಗ ಮಾತಾಜಿನ ಕೇಳ್ರೆ ಒಂದತ್ತಿಲ್ಲ, ಮಾತಾಜಿ ಎಲ್ಲಿ ಹೋಗವ್ರ, ಎಲ್ಲಿ ಅದ ಮಿಶೋಡಿಗೆ ತಮ್ದಡಿಗೆ? हाँ जय बोलो सीमंदर भगवान की, ವಿದೇಶ ಕ್ಷೇತ್ರ ಸೀಮಂದರ ಭಗವಾನ್ ಕಿ. ಒಂದು 2 ಸಲ ಬೋಧನಾ ಕಟ್ಟೋರು ತೆಲಾಕ್ ಬಿಟ್ಟೆನೆ ಹೊಳ. ಯಾವ ಹೊಳ? ವಿದೇಶ ಕ್ಷೇತ್ರ ಸೀಮಂದರ ಭಗವಾನ್ ರೂಪಿ ಹೊಳ. ಅದು ಪಿಟ್ಟ ಆಗಿಬಿಟ್ಟೈತೆ, ಅದು ತೆಲಾಕ್ ಕುತ್ತ ಬಿಟ್ಟೈತೆ. ಅವ್ರು ತೆಲಾಗದ ಸಮಾಧಿ ಮಾಡ್ಕೋದ, ಎಲ್ಲ ತ್ಯಾಗ ಮಾಡೋದ, ನಾನು ಆತ್ಮ ಕಲ್ಯಾಣ ಮಾಡ್ಕೊಂಡು ಇಲ್ಲಿಂದ ವಿದೇಶ ಕ್ಷೇತ್ರಕ್ಕೆ ಹೋಗಿ ಬಾವಲಿಂಗಿ ಆಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೋದ ಸಮೂಹ ಶರಣದಾಗಂತ ಆ ಜೀವ ಭಾವನಾ ಮಾಡೈತಿ. ನಾವು ಹೇಳಿದ್ವು ಪುಷ್ಪಕ್ಕೆ ಮಾನ್ ತರ್ಸುನ್ರಿ, ತಯಾರೈತಿ? ಎಷ್ಟು ತಯಾರಿ ಮಾಡ್ಕೊಂಡೇರಿ? ಅಯ್ಯಪ್ಪ, ನಾಳೆ ಅಂದ್ರೆ ನಾಳೆ, ಇಂದಂದ್ರೆ ಇಂದ. ಭೂಷಣ್ಮತಿ ಮಾತಾಜಿಗೆ ಶಪಕರಾಜ್ ಕ್ಷಪಕ ಯೋಗಿನಿ ನಿಯಮ ಸಲೇಖನ ವ್ರತಧಾರಿ परम पूज्य हरिका श्री दर्शन भूषणमती माताजी की सलेखना व्रत महामहोत्सव की. और ಭಾವ ಭಾಳ ಮುಖ್ಯ. ಇಂಥ ಇಳಿ ವಯಸ್ಸಿನ್ಯಾಗ ಕಾಲು ನೋವಾಗೈತಿ, ಇಟ್ಟೆಲ್ಲಾದ್ರೂ ಮುಖದಾಗ ಹೆಂಗೈತಿ, ನೀವಿದ್ರೆ ಹಾಸಿಗೆನ ಹಿಡಿತಿದ್ರಿ, ಯಾವ ಡಾಕ್ಟ್ರ್ ಕರ್ಕೊಂಬರ್ರಿ ನನಗೇನು ತ್ರಾಸ ಆಗಾಕೈತೈತಿ ಅಂತಿದ್ರಿ. ಅಷ್ಟು ಸಂಯಮ ಅವ್ರತೆಗೆ ಬಂದೈತೆ. ಅದಕ್ಕೆ ಕಾರಣ ಪಿಂಚಿದ ಮಹಿಮ, ಅವ್ರು ತೊಗೊಂಡಂಥ ವ್ರತದ ಮಹಿಮ. ಅದರ ಜೊತೆಗೆ ಈ ಬದ್ರಿಗಿರ್ತಕ್ಕಂಥ ಪರಮಾಣು ಎಷ್ಟು ಅನಂತ ಪರಮಾಣು ಅದಾವೆ. ಈಗ ಮಾತಾಜಿ ಹೆಂಗೆ ಭಾವ ಐತಿ, ಹಂಗೆ ಸಲ್ಲೇಖನ ತೊಗೊಂಡಂಥ ಅಸಂಖ್ಯಾತ ಮುನಿಗಳು ಸಾಧು ಸಂತರು ಸಾಧನಾ ಮಾಡ್ಯಾರು. ಇಲ್ಲಿಂದ ಸಾಧನಾ ಮಾಡಿ ಕರ್ ಹಿಡ್ಕೊಂಡು ರಬಕೈ ಬನಟಿ ಕಡಿ ಹನಗಂಡಿ ತೇರ್ದಾಳ್ ಆಗ ತಮ್ಮದಡ್ಡಿ ಇತ್ತೋ ಇಲ್ಲೋ ಗೊತ್ತಿಲ್ಲ ನಂಗೆ. ಅವಾಗ ಎಲ್ಲಿರ್ಬೇಕು, ಈಗ ತಮ್ಮನ ದಡ್ಡಿಗಿತ್ತದು. 200-300 ವರ್ಷದಿಂದ ಎಲ್ಲಿ ತಮ್ಮದಡ್ಡಿತ್ತು, ಎಷ್ಟು ದೊಡ್ಡ ಇತಿಹಾಸ. ಅವಾಗಿನ್ನೂ ಅನೇಕ ಊರು, ಆಲ್ಮೋಸ್ಟ್ 95% ಜನ ಜೈನರ ಇದ್ದರು, ಜೈನ ಧರ್ಮ ಅನುಸರಣೆ ಮಾಡ್ತಿದ್ರು. ಗ್ರಂಥದಾಗ ಬರ್ದಾರ 40 ಕೋಟಿ ಜೈನ ಸಮಾಜ ಇತ್ತತ್ತು. ವಿಚಾರ ಮಾಡಿ, ಯಾವಾಗಿದ? ಭದ್ರಬಾಹು ಕಾಲದಾಗ. ಅಂಥ ಬೃಹತ್ ಸಮಾಜದಾಗ ಇದ್ಕೊಂಡ ಬೃಹತ್ ಸಂಘ. ಹಂಗೆ ಒಂದು ಇಮ್ಯಾಜಿನ್ ಚಿಂತನೆ ಮಾಡ್ಕೋರಿ. 772 ಮುನಿಗಳು ಇಲ್ಲಿಗೆ ಅದಾರು. ಅವ್ರು ದರ್ಶನ ಮಾಡೋದು ನಿಮಗೆ ಯೋಗ್ಯತ್ತರಿ ಹೆಂಗೆ ಮಾಡ್ತಿದ್ರಿ ವಿಚಾರ ಮಾಡಿರಿ, ಕಲ್ಪನಾ ಮಾಡ್ಕೋರಿಲ್ಲ. ಅವ್ರ ಆಹಾರಕ್ಕೆ ಎದ್ರಂದ್ರೆ ಹೆಂಗೆ ದೃಶ್ಯ ಕಾಣ್ತಿತ್ತು, ಅವ್ರು ಸಾಮುದಾಯಿಕ ಭಕ್ತಿ ಮಾಡ್ತಿದ್ರೆ ಹೆಂಗೆ ದೃಶ್ಯ ಕಾಣ್ತಿತ್ತು, ಸಲ್ಲೇಖನ ತೊಗೊಂಡವ್ರಿಗೆ ಉಪದೇಶ ಮಾಡಾಕಿದ್ರೆ ಎಲ್ಲ ಮುನಿಗಳು ಕೂತ ದೃಶ್ಯ ಹೆಂಗೆ ಕಾಣ್ತಿತ್ತು ಅಂತ ಕಲ್ಪನಾ ಮಾಡಿರಿ. 772 ಶ್ರಾವಿಕ ಕೂಡಿಸ್ಬೇಕಾರೆ ಏನೇನೋ ಮಾಡ್ಯಾರಿ. ಮಣ್ಣಿ ಒಂದು ವರ್ಷ ಆತು ಬೆನ್ನು ಹತ್ತೀರಿ ಅದಕ್ಕೆ. ಅದು 1 ತಾಸು ಕೂತು ಮತ್ತೊಮ್ಮೆ ಹಾದಾರು ಮತ್ತೊಮ್ಮೆ ಸನಿಕ್ಕಿಲ್ಲ. ಖರೆ ಅವ್ರ ದಿವಸ 3 ಸಮಯದಾಗ ಭಕ್ತಿ ಆರಾಧನಾ ಮಾಡೋದು. ಚತುರ್ಥ ಸಮಯ ಚತುಷ್ಕಾಲ ಸಾಮಾಯಿಕ ಮಾಡೋದು. ಎಲ್ಲಿ ತಮಗೆ ಅನುಕೂಲ ಆಗ್ತದೆ ಗುಡ್ದಾಗ ಕಲ್ದೆ ಹೋಗಿ ಕೂತು ಸಾಧನ ಮಾಡೋದು. ಬಿಸಿಲಿನ್ಯಾಗ ಕೊಂಡ್ರವ್ರು ಕಲ್ಲು ಮ್ಯಾಗ, ಗಿಡದ ಬಡ್ಯಾಗ ಕೊಂಡ್ರ ಮಳೆ ಆಗಾಗ. ಯಾವ್ಯಾರು ಈ ನಿತ್ಯ ಮಾಡೋರು ಕೂತು ಮಾಡೋರು ಹೆಂಗೆ ಅನುಕೂಲ ಸಾಮಾಯಿಕ ಮಾಡೋ ಎಲ್ಲ ಕಡೆ 772 ಮುನಿಗೋಳ ಈ ದೃಶ್ಯ ನಮ್ಮ ಕಣ್ಣು ಮುಂದೆ ಕಟ್ಕೊಂಡ್ರೆ ಹೆಂಗಿರ್ಬೋದು ಒಂದು ಸ್ವಲ್ಪ ಕಲ್ಪನಾ ಮಾಡ್ಕೊಳ್ರಿ. ಬರೀ ಶ್ರಾವಕರು ಕೂಡ್ರೆ ನಮ್ಗೆ ಹಿಂಗೆ ಅನ್ನಿಸ್ತದ. ಇನ್ನು ಅಷ್ಟು ಮುನಿಗಳು ಇದ್ದಾಗ ಶ್ರಾವಕರ ಸಂಖ್ಯೆ ಎಷ್ಟಿರ್ಬೋದು, ಮತ್ತು ಅವ್ರ ಆಹಾರಕ್ಕೆ ಎದ್ರೆ ಎಲ್ಲ ಕಡೆ ಹೆಂಗೆ ವಾತಾವರಣ ಇರ್ಬೋದು. ಅಂದರೆ 8 ಮನೆಗಳದ್ದು ಎಲ್ಲರ ಮನ್ಯಾಗ ಚೌಕ ಆಗ್ತಿದ್ದು, ಎಲ್ಲರ ಮನ್ಯಾಗ ಪಡ್ಗಾನ ಆಗ್ತಿತ್ತು. ಶಾಸ್ತ್ರಾಗ ಬರ್ದಾರು, ಚಂದನ ಬಾಲ ಅಂತ ಚಂದನ ಬಾಲ ಜೈಲ್ನಾಗ ಹಾಕಿರೂ ಪಡ್ಗಾನ ಮಾಡ್ಕೊತಿಳಂತೆ. ಪ್ರತಿನಿತ್ಯ ಪಡ್ಗಾನ ಮಾಡ್ಕೊಲಾರ್ದ ಬಾಯ ನೀರು ಹಾಕ್ಲಿಲ್ಲ ಪರಂಪರೆ ಆಗಿತ್ತು. ನಾವು ಸಣ್ಣಾಗಿದ್ದಾಗ ನೋಡಿದೆವು ಮೈಶ್ವಡ್ಯಾಗ. ಹರ್ಯಾಗ ಲೋಪಿಗೆ ಹೋದ್ರಂದ್ರೆ ಅವು ಇಟ್ಟು ದೊಡ್ಡದವರು ದುಡ್ಡಿ ತುಂಬ್ಕೊಂಡು ಹೋಗ್ತಿರು. ಸಂಜೆ 5 ಗಂಟೆ ತಕ್ಕ ಉದಕ ಚಂದನ ತಂದುಲ ಪುಷ್ಪ ಕೈ ಇದು ಅಗದಿ ಎಲ್ಲರಿಗೂ ಬಾಯ್ಪಟ್ಟಿದ್ದು, ಊರು ತುಂಬ ಬಾಯ್ಪಟ್ಟು.
ಹಾಂ, ಸಾಯಂಕಾಲ ಸಾಲಾಗ ಆಟಕ್ಕೆ ಬಿಟ್ರು ಅದ ಸುದ್ದಿ ನಮ್ಮ ಕಿಲ್ಯಾಗ ಗೊಯ್ ಇವಿ ಅದ ಹಾಡ್ತಿತ್ತು. ಉದಕ ಚಂದನ ತಂದುಲ ಓಂ ರೀಂ ದರ್ಶನ ವಿಶುದ್ಧಿ ಭಾವನಾಯ ಇವೆಲ್ಲ ಪೂಜಾಗಳು ನಡೀತಿದ್ದು, ಪರಂಪರೆ ಇತ್ತು. ಆಗಿನ ಅಜ್ಜಿಗಳು ಹರ್ಯಾಗ 6:30 7 ಕೂತ್ರಂದ್ರೆ 5 ತಕ್ಕ ಮಸ್ತ್ ಪೂಜೆ ಮಾಡ್ತಿದ್ರು. 4 5 ತಕ್ಕ ಮಣಿನೇ ನೆಂಬ ಬರ್ತಿದ್ದಿಲ್ಲ. ಈಗ 3 ತಾಸು ಕುಂಡ್ರಬೇಕಾರೆ 3 ಸಲ ಎದ್ದು ಹೊಕ್ಕಾರ. ಬರೀ 3 ತಾಸು ಕುಂಡ್ರಬೇಕಾರೆ 3 ಸಲ. ಹಂಗೆ ನಿಮ್ಮ ಶರೀರ ಆಗ್ಯಾವ ಕಮ್ಜೋರ್ ಅಂತೀರಿ ಅದಕ್ಕೆ. ಅವಾಗ 9 ಸಾಡಿ ಏನೋ ದೊಡ್ಡ ಕೂಕುಮೇನೋ ಅವ್ರ ದಸ್ಪುಷ್ಟ್ ಹೆಂಗಿದ್ರು ಅವ್ರು ನೋಡ್ರಣ ಆ ಮನಸ್ಸಿಗೆ ತೃಪ್ತಿ ಸಿಗ್ತಿತ್ತು. ಭಾಳ ಸಾದಾ ಸೀದಾ ಮನುಷ್ಯರು, ಆಳು ದೊಡ್ಡು ಮತ್ತು ಆ ಪ್ರತಿಯೊಬ್ಬರ ಮನ್ಯಾಗ ಚಾಕ್ರಿ ಇಟ್ಕೋತೀರ ಆಳು ಮನುಷ್ಯನ. ಆ ಮನುಷ್ಯನ ಮನೆ ಮಗನಾಗ ನೋಡ್ತಿದ್ರು. ಆ ಮನುಷ್ಯನ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಇರ್ತಿದ್ದ. ಅನ್ಯೋನ್ಯವಾಗಿ ನಮ್ಮತನ ಸಂಬಂಧ ಅವತ್ತಿತ್ತು. ಇವತ್ತು ಏನಾಗ್ಯದ ಅಂದ್ರೆ ತದ್ವಿರುದ್ಧ ಆಗ್ಯದ. ಜಾಯಿಂಟ್ ಫ್ಯಾಮಿಲಿ ಇದ್ದರೆ ನನ್ನ ಮಗಳು ಕೊಡಂಗಿಲ್ಲವನ, ಇಷ್ಟು ಪರಿಸ್ಥಿತಿ ಬಂದುಬಿಟ್ಟೈತಿ. ಹಾಂ, ಅತ್ತಿ ಮಾವ ಇರಬಾರ್ದಂತ ಯಾನ್ ಬತ್ತ ಕಾಲು ಹೇಳ್ರಿ. ಮತ್ತು ಹಡ್ಯಾಗೂ ಹಂಗಾಗೈತಿ. 1 ತಪ್ಪರೆ 2 ಮುಗಿತಾ. ನಾಳೆ ಕಾಕ ಯಾರು ಗೊತ್ತಿಲ್ಲ, ದೊಡ್ಡವ ಯಾರು ಗೊತ್ತಿಲ್ಲ, ಚಿಗೋವು ಯಾರು ಗೊತ್ತಿಲ್ಲ. ಭವಿಷ್ಯದ ಪರಂಪರೆ ಹೆಂಗೆ ಬಂದೈತೆ ನೋಡ್ರಿ. ಶಾಂತಿ ಸಾಗರ್ ಮನೆತನದೊಳಗೆ, ದೇಶಭೂಷಣ್ ಮನುಷ್ಯನದೊಳಗೆ, ನಿಮ್ಮ ಗೌಡ ಜಿನ್ನಪ್ಪನ ಮನೆತನದೊಳಗೆ ಫ್ಯಾಮಿಲಿ ಹೆಂಗಿದ್ರೆ ಜಾಯಿಂಟ್ ಫ್ಯಾಮಿಲಿ ಇದ್ದು. ಅಂಥ ಪರಿವಾರದೊಳಗೆ ಎಷ್ಟು ಧರ್ಮ ಇತ್ತಂದ್ರೆ ಊರಾಗ ಸಾಧು ಸಂತರು ಬಂದ್ರಂದ್ರೆ ಆ ಮನ್ಯಾಗ ಹಬ್ಬದ ವಾತಾವರಣ. ಅದಕ್ಕೆ ಮರಾಠಿ ಒಳಗೆ ಅಂತಾರೆ, ಜೋ ಆಲೆ ಗರ ಸಾಧು ಸಂತ ತೋ ದಿವಾಲಿ ದಸರಾ. ಮರಾಠಿದಾಗ ಇವತ್ತು ಅಂತಾರೆ, ಮನ್ಯಾಗ ಸಾಧು ಸಂತರು ಬಂದ್ರಂದ್ರೆ ದೀಪಾವಳಿ ಮತ್ತು ದಸರಾ 2 ಕೂಡಿ ಬಂದಂಗೆ ಹಬ್ಬ ತಯಾರಾಕತಿ ಅಂತ. 2 ಕೂಡಿ ಅಂದು ಬರಂಗಿಲ್ಲ ಬಿಡ್ರಿ ಅವು. ಖರೆ 2 ಕೂಡಿ ಬಂದ್ರೆ ಏನು ಹಬ್ಬ ಆಕತಿ, ಹಂಗೆ ಆನಂದ ಆಕತಿ. ಸಾಧು ಸಂತರ ಮನ್ಯಾಗ ಬಂದ್ರಂತ ಹಂಗೆ ವಾತಾವರಣ ಇತ್ತು. ಹಳಿಂಗಳಿ ಆದಿಸಾಗರರು ಬೋರ್ಗಾವಣ್ಣ ತಪೋಭೂಮಿಯನ್ನಾಗಿ 35 ವರ್ಷ ಕಾಲಿದ್ರಂತ. ಸ್ವತಃ ಕವನ ಬರಿತಿರಂತ, ಸ್ವತಃ ಕವನ ಅಂತಿದ್ರಂತ. ಅವ್ರು ಹರ್ಯಾಗೆದ್ದ ಬ್ರಾಹ್ಮಿ ಮುಹೂರ್ತದಾಗ ಭಕ್ತಿ ಮಾಡಕತ್ತಿರಂದ್ರೆ ಊರಾಗಿನ ಹೆಣ್ಮಕ್ಳ ಮನ್ಯಾಗ ಕೂತು ಕೇಳ್ತಾರಂತ. ಅಷ್ಟು ಚಂದ ಕೇಳಿಸ್ತಿತ್ತತ್ತು. ನಿಮ್ಮ ಅಕಲಂಕ ಮಾರಾದ್ರ ಕತೆ ಹೇಳ್ತಾರಲ್ಲ, ಅಕಲಂಕ ಮಾರಾದ್ರ ಪಾಯಸಾಗರ್ ಕತೆ ಹೇಳ್ತಾರೋ, ಮಹಾಬಲ್ ಮಾರಾದ್ರ ಅವ್ರು ಪಾಯಸಾಗರ್ ಅದು ಭರ್ತೇಶ್ ವೈಭವ್ ಗ್ರಂಥ ವರ್ಣನ ಮಾಡಕತ್ತೀರಂದ್ರೆ ಅದು ಕೂತು ಕೇಳೋಂಥ ಜನರಿಗೆ ನಾವು ಇಲ್ಲಿ ಹಳಿಂಗಿಳ್ಯಾಗದೀವು, ತಮ್ದಡ್ಡಿಗದು, ತೇರದಾದಾಗದು ಅನಿಸ್ತಿದ್ದಿಲ್ಲ. ಸಾಕ್ಷಾತ್ ಭರತನ ಕಾಲದಾಗ, ಚತುರ್ಥ ಕಾಲದಾಗ, ಅಯೋಧ್ಯದಾಗ ನಮ್ಮ ಕಣ್ಣು ಮುಂದೆ ಘಟನಾ ನಡೆದತ್ತೇನೋ ಹಂಗೆ ಭಾವ ಆಗ್ತಿತ್ತು. ಹಂಗೆ ಅವ್ರ ವಾಕ್ ಚಾತುರ್ಯ, ಹಂಗೆ ಅವ್ರ ಶಬ್ದ ಶೈಲಿ ಇತ್ತು ಅಂತ. ಆದಿಸಾಗರರು ನಿಪ್ಪಾಣಿಗೆ ಆಹಾರಕ್ಕೆ ಹೋದ್ರೆ ಮತ್ತು ವಸ್ತಿಗೆ ಬೋರ್ಗಾಂವ್ಗೆ ಬರ್ತಿದ್ರು. ಒಂದೊಂದು ಸಲ ಲೇಟಾಗಿ ಮಧ್ಯಾಹ್ನ ನಂತರ ವಿಹಾರ ಮಾಡಿದ್ರೆ ಪೋಜಗ್ರಾಮದಾಗ ವಸ್ತಿ ಆಗ್ತಿತ್ತು. ಆವಾಗ ಭೀಮಗೌಡರು ರೋಡ್ ಬಾಜುಕೊಂದು ಅಂಗಡಿ ಇತ್ತು, ಮಣಿದ ಅಂಗಡಿ. ಅಂಗಡಿಯಾಗ 2-3 ರೂಮ್ ಇದ್ದು. ಒಂದು ರೂಮ್ ಮುನಿಗಳ ಸಲುವಾಗಿ ಸ್ಪೆಷಲ್ ಇಟ್ಟಿರೋರು. ಸಾಧು ಸಂತರು ಬಂದ್ರಂದ್ರೆ ಲೇಟ್ ಆಗಿತ್ತಂದ್ರೆ ಅಲ್ಲೇ ನಿವೇದನೆ ಮಾಡ್ಕೊಂಡು ಇಲ್ಲೇ ಇರ್ಕೊಳ್ರಿ, ಹರ್ಯಾಗ ದರ್ಶನಕ್ಕೆ ಹೋಗ್ರು ಮಂದಿರಕ್ಕಂತ. ಎಷ್ಟೋ ಸಲ ಆದಿಸಾಗರರು ಭೀಮಗೌಡ್ರ ಅಂಗಡಿ ಒಳಗೆ ವಾಸ ಮಾಡ್ತಿದ್ರು, ಇರ್ತಿದ್ರು, ಸಾಮಾಯಿಕ ಮಾಡ್ತಿದ್ರು. ಆವಾಗ ಸಹಜವಾಗಿ ಏನವರು ವೈಯಾವೃತ್ತಿ ಮಾಡೋಕ್ಕೆ ತುಪ್ಪ ಆದಿ ಹತ್ತಿತ್ತು, ಅದನ್ನೆಲ್ಲ ಸತ್ಯವತಿ ತಯಾರು ಮಾಡಿಕೊಳ್ತಿದ್ಲು. ಭೀಮಗೌಡ ಹೋಗಿ ಸೇವೆ ಮಾಡ್ತಿದ್ದ. ಕುಲಕರ್ಣ್ಯಾರ, ಊರು ಹಿರಿಯಾರ, ಬಾಕಿ ಗೌಡ್ರೆಲ್ಲ ಶ್ರಾವಕರು ಕೂಡಿ ಮುನಿಗಳ ವೈಯಾವೃತ್ತಿ ಮಾಡ್ತಿದ್ರು. ಇವತ್ತು ಕೆಲವೊಂದು ಊರ ಪರಂಪರೆ ಐತಿ. ಕೊಣ್ಣೂರು ಅನ್ರಿ, ಬೋರ್ಗಾಂವ್ ಅನ್ರಿ, ನಂತರ ವಳಿವಡಿ ಚಿಂಚವಾಡ, ಕೆಲವೊಂದು ಊರಾಗ ಇವತ್ತು ಪರಂಪರೆ ಐತಿ. ಒಂದು 5-6 ಮಂದಿ ಇರ್ತಾರೋ, ಅವರೆಲ್ಲ ಗಾಡಿ ಮಾಡ್ಕೊಂಬಂದು ತಿಗಡೋಳಿ ಸ್ಪೆಷಲ್ ವೈಯಾವೃತ್ತಿಗೆ ಬರ್ತಾರೆ. ಆಹಾರ ಕೊಟ್ಟರೆ ಅವ್ರಿಗೆ ಆನಂದ ಆಗಂಗಿಲ್ಲ, ವೈಯಾವೃತ್ತಿ ಮಾಡ್ರೆ ಆನಂದ. ನಾವು ನಿಸ್ಕೃತ ಬರ್ತಾ ಇದ್ದಾಗ ಚಿಂಚವಾಡ, ಗಾಂಧಿನಗರ ಚಿಂಚವಾಡ ಕರಿತೀರಿ, ವಳಿವಡಿ ಅವ್ರು ಬಂದಿದ್ದರು. 1 ಕಿಲೋ ತುಪ್ಪ ತೊಗೊಂಡು ಬಂದಿರೋರು. 7ನೇದು ಪಾರಣ ಆಯಿತು ಅಂದ್ರೆ 7 ಉಪವಾಸ, 8 ದಿವಸ ಆರಿತ್ತು. ಹೆಂಗೆ ವೈಯಾವೃತ್ತಿ ಮಾಡ್ರಿ ಅಂದ್ರೆ 1.5 ತಾಸು ಮಾಡಿರ್ಬೇಕು ಅವ್ರು. 1 ಕಿಲೋ ತುಪ್ಪೆಲ್ಲ ಮೈಯಾಗ ಅಟ್ಸಿತ್ತು. ಆ ರೀತಿ ವೈಯಾವೃತ್ತಿ ಮಾಡಿ ಸೇವಾ ಮಾಡಿದ್ರು ಅವರು. ಶಾಸ್ತ್ರದಾಗ ಹೇಳಾರು,
ವ್ರತ ಆದಾಗ ಸಾಧುಗಳ ಪರಿಣಾಮ ಚಲೋ ಉಳಿಬೇಕು, ಅವ್ರ ಶರೀರ ಸ್ವಾಸ್ಥ್ಯ ಉಳಿಬೇಕಂದ್ರೆ ವೈಯಾವೃತ್ತಿನೂ ವಿಶೇಷವಾಗಿರ್ತಕ್ಕಂಥ ಕಾರ್ಯ ಮಾಡ್ತೈತಿ. ಅದನ್ನು ಮಾಡಾಗ ಭಾವ ವಿಶುದ್ಧಿ ಇತ್ತಂದ್ರೆ ಆ ಜೀವಕ್ಕೆ ಚತುರ್ಥ ಕಾಲ ಇತ್ತಂದ್ರೆ ತೀರ್ಥಂಕರ ಪ್ರಕೃತಿ ಬಂದಾಕತಿ ಅಂತ ಶಾಸ್ತ್ರ ಹೇಳವು. ಷೋಡಶಕರ ಭಾವನ ಬರ್ತೈತಿ, ವೈಯಾವೃತ್ತಿ ಭಾವನ ಭಾಳ ಸಾಸ್ಯ ಪುಣ್ಯ ಸ್ಪೆಷಲ್. ನಮ್ಮ ರಾಮ ಅದಾನ, ರಾಮ ಎಲ್ಲಿ ಅಮೃತ್ಲಾಡ್ದಾವ್. ನಮ್ಮ ಉತ್ಕೃಷ್ಟ ಸಾಗರ ವೈಯಾವೃತ್ತಿ ಮಾಡಿದೆ, ನಂದಂತೂ ಮಾಡತ್ತಾನೆ. ಮೊನ್ನೆ ಸ್ಪೆಷಲ್ ಕುಂತಲಗಿರಿ ಕಳಿಸಿತ್ತು, ಅಲ್ಲಿ ಮಾಡಿದ ನಂತರ ವೀರ ಸಾಗರ, ವಿಶಾಲ್ ಸಾಗರ, ಉತ್ಕೃಷ್ಟ ಸಾಗರ ಸ್ಪೆಷಲ್ ಆಶೀರ್ವಾದ ಕೊಟ್ಟಂದ್ರಂತ, ಬಾಬಾ ನಾವು ಸಲ್ಲೇಕಂತ ತೊಗೊಂಡಿವಂದ್ರೆ ನಮ್ಮ ಶರೀರ ಸಾಥ್ ಕೊಡ್ಲಿಕ್ಕೆ ನಮ್ಮ ಕಲ್ಯಾಣ ಮಾಡಕ್ಕೆ ನೀವು ಬರಬೇಕಪ್ಪ ಅಂತಂದ್ರೆ. ವಿಚಾರ ಮಾಡಿರಿ, ಶರೀರದೊಳಗೆ ವೇದನಾ ಇದ್ದಾಗ ನಮ್ಮ ಮ್ಯಾಲೆ ಎಟ್ಟು ಮಾತಾಜಿ ಎರಿ ಅನ್ಸಿದ್ದನ್ರಿ. ಮಾತಾಜಿ ಆತ್ಮ ಬೇರೆ ಶರೀರ ಹೇಳೋದು ಬಾಯಲ್ಲೇ ನಾವು, ಕರೆ ಒಳಗಿನ ವೇದನಾ ಇತ್ತರ ಅದನ್ನ ತಡ್ಕೊಳಕ್ಕೆ ಸಾಮರ್ಥ್ಯ ಬೇಕಲ್ಲ. ಹೀನ ಸಹಂದಾರಿ ಶರೀರದವು. ಅದಕ್ಕಾಗಿ ಶಾಂತಿ ಸಾಗರ್ ಹೇಳಾರು, ಸಮಾಧಿ ಮಾಡ್ಕೊಳಕ್ಕೆ ಹೇಳ್ಯಾರ. ನಮ್ಮ ಸಮಾಜಕ್ಕೆ ಮುನಿಗಳಿಗೆ ಹೇಳ್ಯಾರು, ಸಂಘಕ್ಕೆ ಹೇಳ್ಯಾರು. ಯಮಸಲ್ಲೇಖನ ಕೊಟ್ಟ ನಂತರನೂ ನಿರ್ಯಾಪಕಾಚಾರ್ಯ ಪ್ರತಿಕ್ಷಣ ಆ ಜೀವದ ಪರಿಣಾಮ ವಿಶುದ್ಧಿ ಮಾಡೋಕ್ಕೆ ಪ್ರೇರಣೆ ಮಾಡಬೇಕು, ಉಪದೇಶ ಮಾಡಬೇಕು, ಪ್ರಭಾವ ಮಾಡಬೇಕು ಅಂತ. ಒಂದು ವೇಳೆ ಯಮಸಲ್ಲೇಖನ ಕೊಟ್ಟ ನಂತರ ನೀರು ತಗೊಳ್ಳೋ ಭಾವ ಆತಂದ್ರೆ ನೀರು ಕೊಡ್ಬೇಕಂತ ಹೇಳ್ಯಾರ. ಜೈನ ಧರ್ಮ ಭಾಳ ಸೂಕ್ಷ್ಮ ಐತಿ. ಯಮಸಲೆ ಕೊಟ್ಟೈತಿ, ಇನ್ಯಾಕೆ ನೀರು ಕೊಡ್ತಾರೋ? ಹಂಗೆ ಬೇಡ್ತಾಳಕ್ಕೆ ತೀತೈತೇನೆ ಎಲ್ಲ ತರ್ಕ ಅರ್ಕ ಮೂರು ಹಾರೈತಿ, ಹಂಗೆ ಮಾಡ್ತೈತೆ ಅದು ಮುದುಕಿ ಅಂದಿರ್ ಮತ್ತು ತಪ್ಪಿ ಸ್ಥಿತೀಕರಣ ಮಾಡೋದು ನಮ್ಮ ಧರ್ಮ ಐತಿ. ಹೇಳೋದು ಅಷ್ಟಾಗಿಯೂ ಆಕುಲ್ತ ಆಗ್ತಿತ್ತಂದ್ರೆ ಔಷಧ ರೂಪದಾಗ ನೀರು ತೊಗೊಳಕ್ಕೆ ಮೋಕ್ಳಿಕ್ಕಿಟ್ಟ ಯಮಸಲ್ಲೇಖನ ಕೊಡ್ಬೇಕಂತ ನಮ್ಮ ಆಚಾರ್ಯ ಶಾಂತಿ ಸಾಗರ್ ಹೇಳ್ಯಾರ. ಯಾಕಂದ್ರೆ ಈ ಕಾಲದಾಗ ಹೀನ ಸಹನ ಅದಾವು. ಒಂದು ಹೊತ್ತು ಊಟ ಮಾಡಿ ಲೋಪಿ ಮಾಡಿ ನಾಳೆ ಯಾವಾಗ ಬೆಳಕಾದಿತ್ತ ಯವ್ವ? ಹಾಂ, ಯಾರ್ಯಾರು ಹೇಳ್ರಿ ಈ ಪರಂಪರಾ ನೀವಲ್ಲ. ಯಾರ ಮನೋಬಲ ಸ್ಟ್ರಾಂಗ್ ಐತಿ ಭಾಳ ವಿಶುದ್ಧಿಲ್ಲ. ಒಂದು ಸಲ ಊಟ ಮಾಡಿದ್ರೆ ಸಾಕು, ಸಾಯಿಲ್ಲ ಕರೆ ನಾ ಏನು ವ್ರತ ಮುರಿಯಂಗಿಲ್ಲ, ಬಾಯಾಗ ನೀರು ಸಹಿತ ಹಾಕಂಗಿಲ್ಲ ಇಂಥವ್ರು ಅದಾರ. ಕರೆ ನಮ್ಮ ಅಜ್ಜ ಶಾಂತಿ ಸಾಗರ್ಗಿಂತ ಸರಳ ಮಾಡಿಬಿಟ್ರು ದೇಶಭೂಷಣ್ರ. ಅಮೃತ್ಲಾಡ್ದಾಗ 1962 ಸಂಘ ಸಹಿತ ಚಾತುರ್ಮಾಸ ಆಗಿತ್ತು. ಸುಬಲ್ ಸಾಗರ್ ಅವ್ರ ಜೊತೆ ಇದ್ದರು, ಆಚಾರ್ಯತ್ನ ಬಾಹುಬಲಿನೂ ಅವ್ರ ಸಂಘದಾಗಿದ್ದರು, ವಿದ್ಯಾನಂದರು ಇದ್ದರು. ಎಲ್ಲ ಕೂಡಿ ದೊಡ್ಡ ಸಂಘ ಸಹಿತ ಚಾತುರ್ಮಾಸ ಮಾಡಿರಂತ. ಆ ಸಮಯದಾಗ ಲಟ್ಟ್ಯಾಗಿ ಯಾರೂ ಲೋಪಿ ತೊಗೊಂಡಿದ್ಲಿ, ಯಾರೂ ಗೊತ್ತೇ ಇಲ್ಲ. ಅವಾಗ ಇವ್ರ ಮಂದಿ ಪ್ರವಚನದಾಗ ಹೇಳಿ 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 ಚಹಾ ಕುಡೀರಿ, ನಾಷ್ಟ ಮಾಡಿರಿ, ಊಟ ಮಾಡಿರಿ, ಸಂಜೆಗೆ ಹಾಲು ಹಣ್ಣ ತಗೋರಿ, ಕರೆ ಲೋಪಿ ಬೆಳಗ್ರಿ. ಬೊಟ್ಟ ತೊಗೊಂಡೇ ಇಲ್ಲ. ಮತ್ತು ಏನು ಮಾಡೋದು? ಮಂದಿಗೆ ಅಂಜಿಕಿತ್ತು. ಸತ್ನಿ ಅಂದ್ರೆ ಹಿಂಗೆ ಅಂಜಿಕೆ ಬಾ ಫಾಸ ಮಾಡೋರು ಫಾಸ ಮಾಡ್ಕರಿ, ಲೋಪಿ ಮಾಡ್ರಿ. ಒಂದು ದಿವ್ಸ ಮಾಡಿ ನೋಡ್ರಿ, ತಿಳಿಸಿ ಹೇಳಿ 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 ಜನ ತಯಾರು ಮಾಡ್ರು. ಅವಾಗ 10 ಮಂದಿ ತಯಾರಾದ್ರತ್. ಈ ಭಾಗದಾಗ ತಮ್ದಡ್ಡಿ, ಹಳಿಂಗ್ಳಿ, ಅಲಗುರಾಸ್, ನಿಮ್ಮ ಸಿರಟ್ಟಿ ಇವೆಲ್ಲ ಧಾರ್ಮಿಕ ತವ್ರಮಣಿ ಅಂತಾರೆ. ಈ ಭಾಗದಾಗ ಇವತ್ತು ಧರ್ಮ ಜೀವಂತ ಚಂದ್ರ ಲೋಪಿ ತೋಳು ಪರಂಪರಾ ಥರ ಶ್ರಮಣ ರತ್ನ ಆಚಾರ್ಯ ಸುಬಲ್ ಸಾಗರ್ ಪ್ರಭಾವ. ಅವರ ಊರೂರು ಹೋಗಿ ಸಣ್ಣ ಸಣ್ಣ ಹಳ್ಳಿಗೆ ಹೋಗಿ ಜನರಿಗೆ ಪ್ರೇರಣೆ ಕೊಟ್ಟ ಲೋಪಿ ತೋಳು ಪರಂಪರಾ ಮಾಡ್ರು. ಎಷ್ಟೋ ಊರಾಗ ಮಂದಿರ ಇಲ್ದು ಊರಾಗ ಅಲ್ಲಿ ಹೋಗಿ ಮಂದಿಗೆ ಜಾಗೃತಿ ಮಾಡಿ ಮಂದಿರ ಕಟ್ಸುವಂಥ ಕೆಲಸ ಮಾಡಿದರು. ಅದಕ್ಕೆ ಆಚಾರ್ಯ ಶಾಂತಿ ಸಾಗರರು ಶಾಸ್ತ್ರ ಲೋಪ ಮಾಡಲಿಲ್ಲ. ಹೀನ ಸಹನ್ ಇದ್ದಾಗ ಪರಿಣಾಮ ಚಲೋ ಉಳಿಬೇಕು, ಅವ್ರ ಸ್ಥಿತೀಕರಣ ಮಾಡಿ ಧರ್ಮ ಧ್ಯಾನದಾಗ ಹಚ್ಚಬೇಕು, ಈ ಭಾವನಾಲೆ ಹೇಳ್ರು. ಅದಕ್ಕೆ ಮಾತಾಜಿ ಅಂತಾರೆ ಮೇಲೆ 4 ದಿವಸ ಸಾಕ್ರಿ, ನೀರು ಇಟ್ಕೊಡ್ರಿ, ಒಂದು ಮೂಲ್ಯಾಗ ಉಗಿದು ಬಿಡ್ರಿ ಹೊಕ್ಕನ್ನ. ಮಾತಾಜಿ ಹಂಗೆ ಉಗಿತ್ರಿ ಎಲ್ಲರೂ ಹೊಕ್ಕಿರು. ನಮ್ಮ ಶಾಸ್ತ್ರ ಹಂಗೆ ಹೇಳಿಲ್ಲ. ಕಾರಿಕ್ಕಿದ್ದಂಗೆ ಸಣ್ಣಂಗೆ ಶರೀರ ಜೀರ್ಣ ಆಗ್ಬೇಕು, ಕಷಾಯಗಳು ಮಂದಾಗಬೇಕು, ಒಳಗೆ ಹಾಕಿದ್ದು 3 ಗಾಸು ನೀರು ಸಹಿತ ಹೊರಗೆ ಬರಬೇಕು, ಒಳಗೆ ಕರ್ಕೋಬಾರ್ದು. ಅದು ಅವಾಗ ಮುಂದಿನ ಸ್ಟೇಜ್. ನಾ ಎಲ್ಲ ಚಲೋ ಹೊತ್ತಿಗೆ ಕೊಡ್ತಾರೆ. ನಾಳೆ ಆಕುಲ್ತ ಆಕೈತಂದ್ರೆ ಆರ್ತರೌದ್ರ ಧ್ಯಾನ ಆಗಾಕೈತಂದ್ರೆ ಅದು ಸಲ್ಲೇಖನ ಅಲ್ಲ, ಆತ್ಮಹತ್ಯೆ ಆಗ್ತೈತಿ. ನಮ್ಮ ಧರ್ಮದಾಗ ಎಲ್ಲಕ್ಕಿಂತ ಶ್ರೇಷ್ಠ ಮಹತ್ವ ಸಲ್ಲೇಖನ ಕೊಡಲಾಗ್ಯದ. ಯಾಕಂದ್ರೆ ಸಲ್ಲೇಖನದಿಂದನ ಆತ್ಮ ಸ್ತ್ರೀ ಪರ್ಯಾಯ ಛೇದ ಮಾಡ್ತಾನೋ, ದೇಹದಿಂದ ಮುಕ್ತಾಗಿ ದೇಹಾತೀತ ಸಿದ್ಧ ಪರಮೇಷ್ಠಿ ಆಗ್ತಾನೋ. ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು
ದೀಕ್ಷಾ ತಗೊಳ್ಳೋದು ದೊಡ್ಡದಲ್ಲ, ದೀಕ್ಷಾ ನಿಭಾಯಿಸಿ ಅಂತಿಮ ಸಮಯ ತಕ್ಕ ಸ್ವಸಮದಾಗಿರೋದು ಭಾಳ ಶ್ರೇಷ್ಠ ಕಾರ್ಯ. ಅದಕ್ಕೆ ದೀಕ್ಷಾ ತಗೊಂಡು 100 ವರ್ಷ ಬದುಕೋದಕ್ಕಿಂತ ದೀಕ್ಷಾ ತಗೊಂಡು 3 ವರ್ಷ ಬದುಕ್ರಿ. 3 ವರ್ಷ ಬದುಕೋದಕ್ಕಿಂತ 3 ತಿಂಗಳು ಬದುಕ್ರಿ. 3 ತಿಂಗಳಿಗಿಂತ 3 ತಾಸು ಬದುಕ್ರಿ. 3 ತಾಸ್ಗಿಂತ 30 ನಿಮಿಷ, 30 ನಿಮಿಷ 10 ನಿಮಿಷ, 10 ನಿಮಿಷ ಅಲ್ಲ 3 ನಿಮಿಷ, 3 ನಿಮಿಷ ಅಲ್ಲ 1 ನಿಮಿಷ ಆದರೂ ಬದುಕ್ರಿ. ನಮ್ಮ ಆಚಾರ್ಯ ಭಗವಂತರು ಹೇಳ್ತಾರೋ, ಚಾರಿತ್ರ ಭ್ರಷ್ಟ ಆಗಬೇಡ್ರಿ, ಚಾರಿತ್ರದ ಸ್ಥಿರ ಇದ್ದು ನಿಮ್ಮ ಆಚರಣೆದೊಳಗೆ ನೀವಿದ್ದು ಸಮಾಧಿ ಮಾಡ್ಕೊಂಡ್ರಂದ್ರೆ ಈ ಮನುಷ್ಯ ಪರ್ಯಾಯ ಸಾರ್ಥಕ ಆಕತಿ. ಇರ್ಲಿಕ್ಕಂದ್ರೆ 84 ಲಕ್ಷ ಯೋನಿಯೊಳಗೆ ಮತ್ತೆ ತಿರುಗುವುದಾಗ್ತತಿ. ಈ ಸಂಸಾರ ಪರಿಭ್ರಮಣ ಬೇಡ ಅಂದ್ರೆ ನಮ್ಮ ಮರಣ ಮಂಗಲ ಆಗ್ಲತ್ತ ಭಾವನಾ ಮಾಡ್ರಿ. ಕೇಳ್ರಿ, ಮರಣ ಯಾರ್ದು ಮಂಗಲ ಆಕತಿ ಅವ್ರ ಆತ್ಮಾನ ಚತ್ತಾರಿ ಮಂಗಲಂ ಪದದಾಗ ಸ್ಥಿರ ಆಗ್ತಾನು. ಯಾರ ಮರಣ ಮಂಗಲ ಆಗ್ತೈತೆ ಅವ್ರ ಜೀವನ ಮಂಗಲ ಆಗ್ತೈತೆ. ಎಲ್ಲಕ್ಕಿಂತ ಉತ್ಕೃಷ್ಟ ಕಾರ್ಯ ನಮ್ಮ ಮರಣ ಮಂಗಲ ಆಗ್ಬೇಕು. ಪಂಡಿತ್ ಮರಣ್, ಬಾಲ್ ಪಂಡಿತ್ ಮರಣ್ ಅಟ್ಲೀಸ್ಟ್ ಗ್ರಹಣಿ ಅವಸ್ಥಾಗಿದ್ದರೂ ಸಹಿತ ಪ್ರತಿಮಾಧಾರಿ ಆಗಿ ವ್ರತ ತಗೊಂಡು ಕಡೆಗೆ ಸಾಧು ಸಂತರು ಸಿಗಲಿಲ್ಲ, ಆರಿಕಾ ಸಿಗಲಿಲ್ಲ, ಪ್ರತಿಮಾಧಾರಿಗಳ ಕೈಲೇರೆ ವ್ರತಿಗಳ ಕೈಲೇರೆ ಸಲ್ಲೇಖನ ತಗೊಂಡ ಈ ದೇಹ ತ್ಯಾಗ ಮಾಡುವಂಥ ಭಾಗ್ಯ ಸಿಕ್ತಂದ್ರೆ ಈ ಮನುಷ್ಯ ಪರ್ಯಾದ ಬಂದ ಸಾರ್ಥಕ ಆಯ್ತು. ಜೈನ್ ಕುಲದಾಗ ಹುಟ್ಟಿದ ಸಾರ್ಥಕ ಆಯ್ತು, ಲೋಪಿ ತೊಗೊಂಡು ಸಾರ್ಥಕ ಆಯ್ತು. ಎಲ್ಲರೂ ಕೊನೆಗೆ ಅದನ್ನ ಭಾವನಾ ಮಾಡಿರಿ. ನಿಮ್ಮ ಸ್ವಸ್ಥರಿಗೆ ಹೇಳಿ ಇಡ್ರಿ. ಹೆಚ್ಚಾತು ಆ ಕಡೆ ಕಡೆ ದವಾಖಾನೆ ನಾನು ಓಡ್ಯಾಡಿ ಒಯ್ಬೇಡ ಯವ್ವ ಡಾಕ್ಟ್ರ್ ಹೇಳ್ತಾರೆ ಏನು ಬದಕಾಯಿನ ಮನೆಗೆ ಒಯ್ಯಿ ಅಂತಾರೋ. ಮನೆಗೆ ಒಯ್ಬೇಡ, ಕ್ಷೇತ್ರದಾಗ ಒಯ್ಯಿ, ಸಾಧು ಸಂತರ ಸಾನ್ನಿಧ್ಯಾಗ ಹೋದ ನಾನು ಸಲ್ಲೇಖನ ಮಾಡಿಸು ಅಂತ ನಿವೇದನೆ ಮಾಡ್ಕೋರಿ. ಪುಣ್ಯಿದ್ರೆ ಸಿಗ್ತೈತಿ, ಎಲ್ಲರಿಗೂ ಸಿಗೋದಿಲ್ಲ. ನಿಮ್ಮ ಸತ್ಯವಜ್ಜಿಗೆ ಸಿಕ್ತು, ಶ್ರೀಮಂತಗಳು ಅವ್ವಾಗ ಸಿಕ್ತು, ಕೆಲವು ಮಂದಿ ಬಟ್ ಮ್ಯಾಗ ಎನ್ಸಂಗೆ ನಿಮ್ಮ ಗಂಟ್ಯಾಗಳ ಅಜ್ಜಿಗೆ ಸಿಕ್ತು. ತಾರೀಖು ಅಜ್ಜೇನ ತಾರವಜ್ಜಿ ಸನೇಕ್ಕೆ ಯಾರು ಹೋಗಬಾರ್ದು ಹಂಗೆ ಶರೀರ ಆಗಿತ್ತು. ಅಂಥ ಪರಿಸ್ಥಿತಿ ಒಳಗೂ ಸಹಿತ ಆ ಜೀವ ಸಮಾಧಿ ಮರಣ ಮಾಡ್ಕೊತ ಭಾಗ್ಯ ಸಿಕ್ತು. ಮನುಷ್ಯರು ಬಿಡ್ರಿ, ರಾಜ ನಾಯಿ ಅಂತ ನಾಯಿಗೆ ಸಿಕ್ತು. ಪುಣ್ಯ ಉದಯಕ್ಕಿತ್ತಂದ್ರೆ ಜೀವಕ್ಕೆ ಆ ಭಾಗ್ಯ ಸಿಗ್ತದೆ. ಎಲ್ಲ ಜೀವಕ್ಕೆ ಅದಕ್ಕೆ ನಾವು ಅದನ್ನ ಭಾವನಾ ಮಾಡೋದು. ಆಚಾರ್ಯ ಶಾನ್ಸರ್ ಪುಣ್ಯತಿಥಿ ಬಂದದ ನಾಳೆ, ನಮ್ಮ ಆತ್ಮಾಂದು ತಿಥಿ ಸಮಾಧಿ ಮರಣ. ಚಲೋ ತಿಥಿ ದಿವಸ ಆಗೋದತ್ತು ನಿಯಮ ಮಾಡಬೇಡ್ರಿ. 2 ಲಕ್ಷ ಕೊಟ್ಟೆ ಸೋಮವಾರ ನಾನು ಸಮಾಧಿ ಆಗಲಿ ಮಂಗಳವಾರ ಆಗಲಿ ಅನ್ಕೋತ ಕೂತೀರಿ. ಮತ್ತು ಚಲೋ ತಿಥಿ ದಿವಸ ನಂದು ಮರಣ ಆಗಲಿ ಅಂದಿರಿ. ಮತ್ತು ಹಿಂಗೆ ಮರಣ ಮಾಡ್ಕೋರಿ. ನೀವು ಸತ್ತದ ತಿಥಿ ಜಗತ್ತಿಗೆ ಸುತಿಥಿ ಆಗಬೇಕು, ಒಳ್ಳೆ ತಿಥಿ ಆಗಬೇಕು. ಹಂಗೆ ನಮ್ಮ ಮರಣ ಆಗಬೇಕು. ಶಾಂತಿ ಸಾಗರ ಸಮಾಧಿ ಆದ ದಿವಸ ಪವಿತ್ರ ಆಯ್ತು. ಆಚಾರ್ಯ ವಿದ್ಯಾಸಾಗರ್ ಸಮಾಧಿ ಆದ ದಿವಸ ಶ್ರೇಷ್ಠ ತಿಥಿ ಅನ್ಸ್ಕೋತು, ಪವಿತ್ರ ದಿವಸ ಅನ್ಸ್ಕೋತು. ತೀರ್ಥಂಕರ ಸಮಾಧಿಯಾದ ದಿವಸ ನಿರ್ವಾಣ ಕಲ್ಯಾಣಕ ತಿಥಿ ಅನ್ಸ್ಕೋತು. ಸತ್ರ ಹಂಗೆ ಸಾಯಬೇಕು. ನಾವು ಸತ್ತದ ತಿಥಿ ಇನ್ನೊಬ್ಬರಿಗೆ ಶುಭ ಆಗಬೇಕು, ಶುಭ ಕಾರ್ಯ ಮಾಡೋಕ್ಕೆ ಪ್ರೇರಣೆ ಕೊಡಬೇಕು. ಹಂಗೆ ನಮ್ಮ ಸಮಾಧಿ ಆಗಬೇಕು. ಸ್ವಸಮಯದಾಗ ಪರಿಣಾಮ ವಿಶುದ್ಧಿ ಒಳಗೆ ಭಗವಂತರ ಧ್ಯಾನದೊಳಗೆ ಪಂಚಪರಮೇಶ್ವರಿ ಆರಾಧನೆ ಮಾಡ್ತಾ ಭಗವಂತರ ಕಣ್ತುಂಬ ನೋಡ್ತಾ ಗುರುಗಳ ವಾಣಿ ಕೇಳ್ಕೋತ ಜಿನವಾಣಿ ಕೇಳ್ಕೋತ ಈ ದೇಹದಿಂದ ನಾಭಿಕ್ಕಿಂತ ಮ್ಯಾಗಿಂದ ಆತ್ಮ ಹೊರಗೆ ಹೋಗಬೇಕು, ವಿದೇಹಿ ಆಗಬೇಕು ಅಂತ ಭಾವ ಬಿಡಿರಿ. ಕಾಯಂ ಹೇಳ್ತಿರ್ತೇನೆ. ಆಚಾರ್ಯ ವಿದ್ಯಾನಂದರು ಕೊಲ್ಲಾಪುರದ ಪ್ರವಚನ ಮಾಡಿ ಮಂದಿರ ಕಡೆ ಹೋಗ್ಬೇಕು. ಮುನ್ಸಿಪಾಲ್ಟಿ ಮೇಳ ಕಸಬರಿಗೆ ತೊಗೊಂಡು ರೋಡ ಹುಡುಕ್ತಿದ್ಲಂತ ಓಣಿ. ಆ ಮುನಿಗಳು ಬರೋದು ನೋಡಿ ಕಸಬರಿಗೆ ಒಂದು ಬಾಜುಗೆ ಚೆಲ್ಲಿ ರೋಡ್ ಮ್ಯಾಗ ಅಡ್ಡ ಬಿದ್ಲಂತ. ಮುನಿಗಳು ಹೆಂಗೆ ದಾಟಿ ಹೋಗವ್ರ? ವಿದ್ಯಾನಂದರು ನಿತ್ರು. ಆಕೆ ಎದ್ಲು, ಕಣ್ಣ ನೀರು ಬರ್ತಿದ್ದು, ಕೈ ಜೋಡಿಸಿ ಕೈ ಮುಗಿದ್ಲು, ಕೇಳ್ಕೊಂಡ್ಳು. ಅವಾಗ ಮುನಿಗಳು ಕೇಳ್ತಾರೆ, ಯಾರೋ ಆಚಾರ್ಯ? ವಿದ್ಯಾನಂದರು. ಏ ಬಾಯಿ ಯಾಕೆ ಹೇಳ್ತಿ, ಏನು ಬೇಕು ನಿಂಗೆ? ಮುನ್ಸಿಪಾಲ್ಟಿ ಕೆಲಸ ಮಾಡ್ತೀಯೇನು, ರೊಕ್ಕ ಕಡಿಮೆ ಬೀಳತೈತಿ, ಪಗಾರ ಹೆಚ್ಚಾಗಬೇಕು, ನಿನ್ನ ಗಂಡು ಕುಡಿದು ಬಂದು ಬಡಿತಾನು, ಬಡ್ತಾನೈತಿ, ಎದಕ್ಕೆ ಹೇಳ್ತಿ? ಏನಾಗೈತಿ ನಿಂಗೆ? ರೋಗ ಆಗೈತಿ? ಏನಿಲ್ಲಪ್ಪ, ನನಗೆ ಆನಂದ ಬಾಷ್ಪ ಬರತ್ತವು. ಇಂಥ ದೀನ ಪರಿಸ್ಥಿತಿ ಆಗಿದ್ರೂ ನಿಮ್ಮಂಥ ಸಂತರ ದರ್ಶನ ಭಾಗ್ಯ ಸಿಕ್ತಲ್ಲ, ನಂಗೆ ಆನಂದ ಆಗೈತೈತಿ, ನಂಗೊಂದು ಒಳ್ಳೆ ಚಲೋ ಅಂತದ ಆಶೀರ್ವಾದ ಕೊಡ್ರಿ ಅಂತ ಕೇಳ್ಕೊಂಡ್ಲಂತ. ನಮ್ಮ ಮಂದಿ
ಆಶೀರ್ವಾದ ಚಲೋ ಕೆಟ್ಟ ಇರ್ತಾವನ? ಆಶೀರ್ವಾದಾಗ ಚಲೋ ಕೆಟ್ಟ ಇರ್ತಾವನ? ಚರ್ಚೆ ಮಾಡಂಗ ಆಕೆ ಅಂದ್ಲು, ನಂಗೆ ಒಳ್ಳೆ ಚಲೋ ಅಂತ ಏನು ಬೇಕು ಕೇಳಮ್ಮ ನಾ ಕೊಡ್ತೀನಿ ಅಂತಂದರು. ಆಶೀರ್ವಾದ ನೀ ಯಾರು ಹೇಳ್ರಿ? ಕರ್ಮಕ್ಷೋಸ್ತು, ಕ್ಷಮಾ ಮಾಡಿರಿ, ನಾ ಸಾಯಿ ಹೊತ್ನ್ಯಾಗ ಆ ಭಗವಂತರು ಹೆಸರು ಹೇಳ್ಕೋತ ಸಾಯುವಂಥ ಸಾವು ಬರಲಿ ಅಂತ ಆಶೀರ್ವಾದ ಕೊಡ್ರಿ ಅಂತ. ಮುನ್ಸಿಪಾಲ್ಟಿ ಆಳಾಗಿ ಕಸ ಹುಡಿ ಹೆಣ್ಮಗಳ ಮನಸ್ಸಿನಾಗ ಏನೈತಿ? ಸಾಯಿ ಸಮಯದಾಗ ಭಗವಂತನ ಹೆಸರು ಹೇಳ್ಕೊಂಡು ಸಾಯುವಂಥ ಸಾವು ಬರಲಿ ಅಂತಂದರು. ಮತ್ತು ನಮ್ಮ ಶಾಂತಿ ಸಾಗರು ಸಾಯಿ ಸಮಯದಾಗ ಆತ್ಮಾನ ಧ್ಯಾನ ಮಾಡ್ಕೋತ ಸಮಾಧಿ ಮಾಡ್ಕೊಂಡದಂತೆ ಅವ್ರ ತಿಥಿಗೆ ನಾವು ಪುಣ್ಯತಿಥಿ ಅಂತೀವಿ. ಪರಮೇಷ್ಠಿ ಸ್ಥಾನದಾಗ ಇದ್ಕೊಂಡು ಯಾರು ಸಮಾಧಿ ಮರಣ ಮಾಡ್ಕೋತಾರೋ ಅವ್ರ ಸಮಾಧಿ ಆದ ತಿಥಿ ಪುಣ್ಯತಿಥಿಯಾಗಿ ಪುಣ್ಯಾಸ್ತ್ರವು ಕಾರಣ ಆಕೈತಿ. ಪುಣ್ಯತಿಥಿ ಹಾಕತ್ತಾರು. ನಾಳೆ ಅವ್ರ ಪೂಜೆನ, ರ್ಯಾಲಿ, ಜಯ ಜಯಕಾರ, ಅವ್ರ ಸ್ತುತಿ ಸ್ತೋತ್ರ, ಅರ್ಘ್ಯ ಕೊಡೋದ, ಫಲ ಬೆಳಗೋದ, ಅವ್ರು ಜಯ ಜಯಕಾರ ಮಾಡೋದ್ರಿಂದ ನಮ್ಮನಿ ಮಾತ್ಮಾಗ ಪುಣ್ಯದ ಬಂದಾಗ್ತದ. ಪುಣ್ಯದಿಂದ ಸ್ವರ್ಗ ಸುಖ, ಸದ್ಗತಿ, ಪರಂ ಗತಿ ಸಿಗ್ತೈತೇನಂತೆ. ಅದಕ್ಕೆ ಪುಣ್ಯತಿಥಿ ಅಂತಂದರು. ಅಂಥ ಮಹಾನ್ ಆತ್ಮ ತಾಯಿ ಗರ್ಭದಾಗಿದ್ದಾಗನ ಮುನಿಗಳ ಬದ್ದಲ ಕಥೆ ಕೇಳ್ತಿತ್ತು. ಮುನಿಗಳ ಅಭಾವ ಇದ್ದಂಥ ಪ್ರಸಂಗದೊಳಗೆ ಮರದ ಎಲೆಯ ಮರೆಗೆ ಇರ್ತಕ್ಕಂಥ ಕಾಯಿ ಹಂಗೆ ಕೆಲವೊಂದು ಮುನಿಗಳು ಇದ್ದರು. 3 ಮಂದಿ ಆದಿಸಾಗರ ಆಗಿ ಹೋಗ್ಯಾರ ಆ ಸಮಯದಾಗ. ಅಂಕ್ಲಿಕರ್ ಆದಿಸಾಗರ್, ಹಳಿಂಗ್ಲಿಕರ್ ಆದಿಸಾಗರ್ ಮತ್ತು ಇನ್ಸಲ್ ಕರಂಜಿಕರ್ ಆದಿಸಾಗರ್. ಅದು 3 ಜನ ಪ್ರಮುಖ ಆದಿಸಾಗರ ಆಗ್ಯವರು. ಶೇರ್ಬಾಳ್ಕರ್ ಒಬ್ಬರಾಗಿ ಹೋಗ್ಯಾರು. ಅವ್ರದ್ದೊಂದು ಕತೆ ಬೇರೆನೇ ಐತಿ. ಮನ್ಯಾನವ್ರು ಹೊಳ್ಳಿ ಬೇದ ಕಳಿಸಿರತ್ತ, ಅರಿವಿ ಹಾಕೊಂಡು ಮನೆಗೆ ಬಂದಿತ್ತು ಬಾಬಾ. ಅವ ಯಾರೋ ಓದಿರತ್ತ, ಶಾಸ್ತ್ರ ಬತ್ತತ್ತ, ತೀನ್ ಕಮ್ ನಾವು ಕೊಟ್ಟು ಮುನಿಗಳು ನರ್ಕಕ್ಕೆ ಹೋಗೋದಾರಂತ. ಅದು ಕೇಳಿ ಅಪ್ಪ ನಾವು ಮುನಿಗಳು ನರ್ಕಕ್ಕೆ ಹೋಗಾರ ಬೇಡ ಅಂತೇಳಿ ಮನೆ ಅರಿವಿ ಹಾಕೊಂಡು ಮನೆಗೆ ಬಂದತ್ತ. ಅವು ಮನ್ಯಾಗ ಗಂಡಗ ಚೆಕ್ ನಿತ್ತಲ್ತಕ್ಕೆ ಹೇಂತಿ ಎಂದು ಹೋಗಿದ್ದಿ ಅಂದ ಸತ್ತನೇ ನೀ ಸತ್ತದಿ ನನ್ನ ಗಂಡ ಅಂತ ತಿಳ್ಕೊಂಡೇನಿ. ದೆವ್ವಾಗಿ ಮನೆಗೆ ಬರಬೇಡು, ಯಾಕೆ ಬಂದಿ ಮನೆಗೆ ಅಂದಂತ. ಹಿಂಗೆ ಶಾಸ್ತ್ರ ಬಂದೈತಿ. ಮುನಿಗಳು ನಿನ್ನಂಥ ಭ್ರಷ್ಟ ಮುನಿಗಳು ನರ್ಕಕ್ಕೆ ಹೋಗಾರು, ಚರ್ಯ ಪಾಲನೆ ಮಾಡಿದವ್ರು ಹೋಗಂಗಿಲ್ಲ. 3 ಕದಿ ಹೋಗಿ ದೀಕ್ಷಾ ತಗೋ, ನಿನ್ನ ಕಲ್ಯಾಣ ಮಾಡ್ಕೋ ಅಂತ ಹೊಳ್ಳಿ ಪ್ರೇರಣೆ ಕೊಟ್ರ. ಇಂತ ಹೋಗಿ ಮತ್ತೆ ದೀಕ್ಷಾ ತೊಗೊಂಡ್ರು. ನೀವು ಹಂಗೆ ಸಡ್ಡು ಹೊಡ್ರಿ ಯಾವಾಗರೇ. ನಿಮ್ಮ ಗಂಡ ಹಾದಿ ಬಿಡ್ತಿದ್ದ, ದಾರು ಕುಡಿತಿದ್ದ, ವ್ಯಸನ ಮಾಡ್ತಿದ್ದ, ಧರ್ಮ ಮಾಡ್ತಿದ್ದಿಲ್ಲ, ದಾನ ಮಾಡ್ತಿಲ್ಲ ಅಂದ್ರೆ ನೀವು ಕಿತ್ತೂರು ಚೆನ್ನಮ್ಮ ಆಗ್ರಿ. ಯಾವಾಗರೇ ಒಂದು ಸ್ವಲ್ಪ ಹೇಳ್ಬೇಕು. ಏನಾ ಇನ್ನೊಬ್ರ ಕಲ್ಯಾಣ ಜಗಳಾಡಕ್ಕಲ್ಲ, ಚಲೋದಕ್ಕೆ, ಒಳ್ಳೆಯದಕ್ಕೆ. ಅದಕ್ಕೆ ಪಾಪ ಹತ್ತಂಗಿಲ್ಲ. ಏನ್ರಿ ರೀ ಅನ್ರಿ, ರೆಸ್ಪೆಕ್ಟ್ ಕೊಡ್ರಿ, ಭಾಳ ಚಂದ ಹೇಳ್ರಿ, ಕೇಳ್ರು, ಭಾಳ ಚಲೋ. ಕೇಳಲಿಕ್ಕಂದ್ರೆ ಯಾವ್ದಾಗ ಕರ್ಮ ಮಾಡೀನಿ ಆಮೇಲೆ ನಿನ್ನಂತ ಗಂಡನ ಬಡ್ಕೊಳ. ನಮ್ಮವ್ವ ಅಪ್ಪ ನೀನು ಎಂಥ ನರ್ಗ ಹಾಕಿ ಕೂತ್ರು. ಒಮ್ಮೆ ಅಂಡ್ರಿ ನೋಡು, ಸಿಟ್ಟು ಬಂದರೆ ನಡಿ ಬಾಣಿ ಬಸ್ಸಿಗೆ ನಾನು ಅನ್ಬೇಕು. ಹೌದು ಹೌದು. ಯಾವ ದೇಶದೊಳಗೆ ಭರತನ ಹೆಸರ ವಿನಯದಿಂದ ತಗೊಳ್ಳಾಗ್ತದೆ ಅಂಥ ರಾಮನ ಅನುಜ ಭರತ ಯಾವಾಗ ಮಾವನ ಮಣಿಯಿಂದ ಅಯೋಧ್ಯಕ್ಕೆ ಬರ್ತಾನೋ, ಮಣಿ ಅಯೋಧ್ಯೆ ಎಲ್ಲ ಸೂತ್ ಹಿಡ್ದಂಗೆ ಆಗ್ಯದ. ಬಂದು ಮನೆಗೆ ಹೋಗ್ತಾನೆ, ಒಳಗೆಲ್ಲ ಎಲ್ಲರೂ ಮೌನ. ಅಪ್ಪ ಅಂತೂ ಬೇಸುದ್ದಿ ಬೇಹೋಶ್. ಅದ್ರಾಗ ಮಂತ್ರ ಹೊಡ್ಕೋತ ಹೇಳ್ತಾಳೆ. ಯಾರಿಗೆ? ಕೈ ಮಾರಾಣಿ. ಯಾರ ಮಂತ್ರ. ಈ ಕಾಲದಾಗೂ ಮಂತ್ರಗಳು ಭಾಳ ಅದಾರ. ಮಂತ್ರಗಳು ಅಂದ್ರೆ ಗೊತ್ತಾಗತ್ಲ. ಹೋಗಿ ಕೈ ಹೇಳ್ತಾ, ಭರತ ಬಂದ, ನಿನ್ನ ಮಗ ಭರತ ಬಂದ, ನಮ್ಮ ರಾಜ ಬಂದು ಭರತ ಅಂತ. ಕೈ ಖುಷಿಲಿ ಹೊರಗೆ ಬರ್ತಾಳು, ಭರತ ಅಂತ. ಇದೆಲ್ಲ ಏನು ಅಂತ ಕೇಳ್ತಾನೆ. ಹಿಂಗಾಗೈತಿ. ನಿನ್ನ ಸಲುವಾಗಿ ನಾ ರಾಜ್ಯ ಕೇಳೀನಿ ನಿಮ್ಮ ಅಪ್ಪನ ಹತ್ತಿರ. ರಾಮ್ ಇದ್ದಾರ ನಿನ್ನ ಮೇಲೆ ಯುದ್ಧ ಮಾಡಿ ಮತ್ತೆ ನಾವು ರಾಜ ಆಗ್ಬೋದು, ಅದಕ್ಕೆ ವನವಾಸ ಕಳಿಸೀನಿ. ರಾಮ್ ಇದ್ರೆ ನೀ ಸುಖಿ ಇರಂಗಿಲ್ಲ. ನಿನ್ನ ಸಲುವಾಗಿ ಇಷ್ಟೆಲ್ಲ ಕಷ್ಟಪಟ್ಟ ಅಯೋಧ್ಯದ ರಾಜ ನೀ ಆದಿ, ನಿನ್ನ ಪಟ್ಟಾಭಿಷೇಕ ಆಗ್ತೈತೆ ಅಂತ ತಾಯಿ ಹೇಳ್ತಾಳು. ಅವಾಗ ಭರತಗೆ ಎಷ್ಟು ನೋವಾಗ್ತೈತೆ ಅಂತ ಕೇಳಿದ್ರೆ, ಹೇ ಪರಮಾತ್ಮ, ಯಾಕಿಂತ ಪಾಪಿ ಹೊಟ್ಟಾಗ ನಾನು ಜನ್ಮ ಕೊಟ್ಟು
ಭಾಳ ನೋವು ಪಡ್ತಾನೆ, ತಾಯಿ ಪದಕ್ಕೆ ತಿರಸ್ಕಾರ ಮಾಡ್ತಾನೆ. ಎಲ್ಲಿವರೆಗೆ ನನ್ನ ರಾಮ ಅಯೋಧ್ಯಕ್ಕೆ ಬರಂಗಿಲ್ಲ ಅಲ್ಲಿ ತನಕ ನೀ ನನ್ನ ಮುಖ ತೋರಿಸ್ಬೇಡ ಅಂತ ತಾಯಿಗೆ ಎದುರು ಹಾಗೆ ಮಾತಾಡ್ತಾನೆ. ಅವತ್ತಿಂದ ಹಿಡ್ಕೊಂಡು ರಾಮ್ ಬರೋ ತಕ್ಕ ಜಪ ಮಾಡ್ತಾಳೆ. ಯಾರ? ಕೈಕೇಯಿ. ಯಾವಾಗ ಬಂದಾನ ರಾಮ, ನಾ ಎಂಥ ತಪ್ಪು ಮಾಡಿ ಪಸ್ತೇ ಕ್ಷಣ ಪಶ್ಚಾತ್ತಾಪ. ಯಾಕೆ ನನಗೆ ಅಂಥ ಬುದ್ಧಿ ಬತ್ತು, ಯಾಕೆ ನಾ ದಾಸಿ ಮಾತು ಕೇಳಿ ಪ್ರತಿ ಕ್ಷಣ ನೊಂದ್ಕೋತ. ಅರಮನೆಯಾಗಿದ್ದು ನರಕದಾಗಿದ್ದಂಗೆ ಆಗ್ತೈತೆ. ಎದಕ್ಕೆ? ಕರ್ಮ ಭಾಳ ವಿಚಿತ್ರ ಐತೆ. ಅದಕ್ಕೆ ನೀವು ಯಾರ ಮಾತು ಕೇಳಬೇಕು, ವಿಚಾರ ಮಾಡಬೇಕು. ಒಳ್ಳೆಯವ್ರ ಮಾತು, ಹಿತ ನುಡಿಗಳನ್ನು ಕೇಳಬೇಕು. ಆತ್ಮ ಕಲ್ಯಾಣಕ್ಕೆ ಪ್ರೇರಣೆ ಇರ್ತಕ್ಕಂಥ ಮಾತುಗಳನ್ನ ಕೇಳಬೇಕು. ಯಾವುದಾರ ವಿಷಯ ಬದಲಲ್ಲಿ ವಿಷಯಾಂತರ ಆಗಿ ವಿಷಯ ಬರ್ತಿತ್ತು, ಆ ಸಮಯದ ಅಜೇಜಿನಿ ಅಂದ್ರೆ ನಂಗೆ ಟೈಮ್ ಆಗೈತೆ, ಹಿಂಗೆ ಮನ್ಯಾಗ ಹೊಸಕ್ಕೆ ಬರೋರ್ತಾರು ಹೋಗಿ ಬರ್ತೀನಿ, ಎದ್ದ ಬಿಡೋದು. ಹಂಗೆ ಮಾಡಂಗಿಲ್ಲ. ಹಂಗತ್ತು ಮತ್ತೇನತ್ತು ಅವ್ವ ಹಂಗೆ ಗೊತ್ತೈದ್ದಿದ್ದಿಲ್ಲ ಇದು ಅದು ಹಂಗದಾಳು. ಅಯ್ಯವ್ವ ನಾವು ತಿಳಿದ್ರಿ ನೋಡುವ್ವ. ನೋಡ್ರಿ, ಅದಕ್ಕೆ ನಮ್ಮ ಶಾಸ್ತ್ರ ಬರ್ದಾರ, ನಿಂದ ಮಾಡೋರ್ಕಿಂತ ನಿಂದ ಕೇಳೋರು ಮಹಾಪಾಪಿ. ನಿಂದ ಮಾಡೋರಿಗೆ 100% ಪಾಪ ಆಕಿತ್ತಂದ್ರೆ ನಿಂದ ಕೇಳೋರು 1000% ಪಾಪ ಆಕತ್ತಂದವ್ರು. ಯಾಕ? ನೀವು ಕೇಳಾಕತ್ತಿರ್ತಕ್ಕಿ ಹೇಳಾಕತ್ತಾಳ, ನೀವು ಕೇಳ್ದು ಬಿಟ್ರೆ ಗಾಡಿ ಹೇಳೋಣ ನೋಡೋನು ಹೇಳ್ತಾಳೆ. ಯಾವಕ್ಕೆ ಹೋಗಿ ಗಾಡಿ ಮುಂದೆ ಕೂತು ಹಂಗಾತು ಹಿಂಗಾತು ಓದ್ತಾಳೆ ನೋಡ್ರಿ ಬೇಕಾರೆ. ಅದಕ್ಕೆ ನೀವು ಕೇಳೋರು ಕೇಳಾಕ್ತಾರೆ, ಹೇಳೋರು ಹೇಳಾಕತ್ತಾರೆ. ಅದಕ್ಕೆ ಹೇಳೋರ್ಕಿಂತ ಕೇಳೋರು ಮಹಾಪಾಪಿ ಅಂತ ಹೇಳ್ಯಾರು. ಅದಕ್ಕೆ ನಮ್ಮ ಮಹಾರಾಷ್ಟ್ರದಾಗ ಒಬ್ಬ ಸಂತ ಹೇಳ್ತಾರೆ, ನಿಂದ ಕಾಂಚೆ ಗರ್ ಸಾವೇ ಸೇಜಾರಿ ಅಂತ. ನಿಂದಕರ ಮಣಿ ಬಾಜುಕಿರ್ಬೇಕಂತ. ಎಷ್ಟು ನಿಂದ ಮಾಡ್ತಾರೋ ಅಷ್ಟು ನೀವು ಸ್ಟ್ರಾಂಗ್ ಆಗೋದು. ಸಮ್ಯಕ್ ದೃಷ್ಟಿ ಜೀವ ಹೆಂಗೆ ಬಾಲ್ ಎಷ್ಟು ಜೋರ್ಲೆ ಮುಗಿತೀರಿ ಅಷ್ಟು ಜೋರ್ಲೆ ಚೆಂಡು ವಾಪಸ್ ಬರ್ತೈತಿ. ಹಂಗೆ ನಮ್ದು ಯಾರಾದರೂ ನಿಂದ ಮಾಡ್ತಿದ್ದಾರಂದ್ರೆ ಒಳಗೆ ಕುದು ನಗೋದು, ಒಳಗೆ ನಗೋದು ಮತ್ತು ಹೊರಗಲ್ಲ ಹುಚ್ಚರಂಗೆ. ಇದಕ್ಕೇನಾಗೈತೆ ಹುಚ್ಚ ಆತೈತೆ ಅಂತ 4 ಮಂದಿ ಮಾತಾಡಂಗಲ್ಲ. ಒಳಗಿಂದ ಒಳಗೆ ನಗೋದು, ಮುಗುಳ್ ನಗೆ, ಅಂತರಂಗದ ನಗೆ. ಏನ್ ಅನ್ನೋದು? ಹೇ ಭಗವಂತ, ತಪ ಮಾಡ್ಲಾರ್ದ ನನ್ನ ಕರ್ಮ ಕಳ್ಯಾಕತೈತಿ ಹೇಳ್ಯಾರು ನಮ್ಮ ಶಾಸ್ತ್ರದಾಗ. ನಿಂದ ಯಾರ್ದು ಮಾಡ್ತಾರೋ ಅವ್ರದ್ದು ಕರ್ಮ ಕೈತೈತಿ, ನಿಂದ ಯಾರು ಮಾಡ್ತಾರೋ ಅವ್ರ ಕರ್ಮ ಕಟ್ತೈತಿ. ಕರ್ಮದಿಂದ ಮುಕ್ತ ಆಗ್ಬೇಕಾರ ನಾವು ವಿಚಾರ ಮಾಡೋದಾ, ಕರ್ಮ ಬಂದ್ ಮಾಡ್ಕೋಬಾರ್ದಾಗಿತ್ತಂದ್ರೆ ನಾವು ವಿಚಾರ ಮಾಡೋದಾ. ಎಂಥ ಮಹಾನ್ ತಪಸ್ವಿ ಸಾಧಕರು ಈ ಭೂಮಿ ತಲೆ ಮ್ಯಾಗ ಆಗಿ ಹೋಗ್ಯಾರಂದ್ರೆ ದೀಕ್ಷಾ ತಗೊಂಡು ದಿವ್ಸ ಸಂಕಲ್ಪ ಮಾಡ್ರಂಥವ್ರು. ನಾ ಇವತ್ತಿನ ಹಿಡ್ಕೊಂಡು ಶರೀರದಾಗ ಪ್ರಾಣ ಇರೋ ತಕ್ಕ ನನ್ನ ಸಮಾಧಿ ಆಗೋ ತಕ್ಕ ಆಜೀವನ ಪರ್ಯಂತ ನೀರು ತ್ಯಾಗ. ಇದು ಹಳಿಂಗ್ಳ್ಯಾಗ ಆಗಿ ಹೋಗ್ಯಾರ ಅಂಥ ಸಾಧುಗಳು. ಹಳಿಂಗ್ಲಿಕರ್ ಆದಿಸಾಗರ್ ದೀಕ್ಷಾ ತಗೊಂಡು ದಿವ್ಸ ನೇಮ ಮಾಡಿ ಉಪವಾಸ, ಇನ್ನು ಕಂಟಿನ್ಯೂ 7 ದಿವ್ಸ ಉಪವಾಸ, 8ನೇ ದಿವ್ಸಕ್ಕೆ ಆಹಾರ ಕೇಳೋದು ಕಾಯಂ. ದೀಕ್ಷಾ ತಗೊಂಡು ಸಮಾಧಿ ಆಗುತ್ತಕ್ಕ 8 ದಿವ್ಸಕ್ಕೊಮ್ಮೆ ಆಹಾರ ಮಾಡ್ರು. ಸಪ್ತೋಪವಾಸಿ. ಅದು ಯಾವಾಗ? 20ನೇ ಶತಮಾನದಾಗ ಇದ ಭೂಮಿ ತಲೆ ಮ್ಯಾಗ ಅಂಥ ಮಹಾನ್ ತಪಸ್ವಿ ಆದರು. ಅಂಥ ಮಹಾನ್ ತಪಸ್ವಿಗಳು ಭೀಮಗೌಂಡನ ಅಂಗಡಿಯಾಗ ರಾತ್ರಿ ವಸ್ತಿ ಮಾಡ್ತಿದ್ರು, ಸೇವಾ ಭಾಗ ಸಿಗ್ತಿತ್ತು. ಅಂಥ ಮುನಿರಾಜರ ಸೇವಾ ಮಾಡಿದ ಪ್ರತಿಫಲ ಸಿದ್ಧ ಸಾಗರ ಕತಿ ಗರ್ಭದಾಗ ಸಾತ್ಕೊಂಡಿದ್ದಾಗ ಕೇಳಿದ್ರ ಫಲ ಈ ಭೂಮಿ ತೆಲ್ಮ್ಯಾ ಚಾರಿತ್ರ್ಯ ಚಕ್ರವರ್ತಿ ಶಾಂತಿ ಸಾಗರ್ ಅಂತ ಮಹಾನ್ ಆತ್ಮಾಂದ ಜನ್ಮಾತು ದಕ್ಷಿಣದಲ್ಲಿ ಉದಯಿಸಿದ ಸೂರ್ಯ. ನಾಳೆ ಅವರು ಸೂರ್ಯಾಸ್ತ ಆದಂಥ ದಿವಸ. ಇದನ್ನು ಉತ್ಸವ ಅಂತನೂ ಆಚರಣೆ ಮಾಡ್ತೀವಿ. ಜನ್ಮಕ್ಕಿಂತಲೂ ಮರಣಕ್ಕೆ ಮಹತ್ವ ಕೊಡ್ತೀವಿ. ಸಮಾಧಿ ಜೀವಂತ ಇದ್ದಾಗೂ ಮಾಡ್ಬೇಕಂತ ನಮ್ಮ ಆಗಮ ಹೇಳ್ತದೆ. ಸಾಮಾಯಿಕದಾಗ ಸಮಾಧಿ ಆಗ್ಬೇಕಂತ. ಸಾಮಾಯಿಕದಾಗ ಸಮಾಧಿ ಸ್ವಸಮಯದಾಗ ಇದ್ದಾಗ ಆತ್ಮಚಿಂತನದೊಳಗೆ ಲೀನಾಗಿ ದೇಹದಿಂದ ಮುಕ್ತ. ಅದಕ್ಕೆ ಮಾತಾಜಿನ ಕೇಳಿನ, ಮಾತಾಜಿ ನೀವು ಕೂತು ಸಮಾಧಿ ಮಾಡ್ಕೋರೋಣ ಅನ್ಕೊಂಡು ಹಂಗೆ ಶಕ್ತಿ ಬೇಕಿರಲ್ಲ, ಆ ಟೈಮ್ದಾಗ ಶರೀರ ಸಾಥ್ ಕೊಡ್ಬೇಕಿರಲ್ಲ. ನೀವು ಹೆಂಗೆ ಮಾಡ್ತೀರಿ ಮಾಡ್ರಿ, ನಿಮ್ಮ ಕಾಯ ಪದರ್ನ್ಯಾಗ ಬಂದು ಬಿದ್ದೇನಿ, ನೀವು ಹೆಂಗೆ ಹೇಳ್ತೀರಿ ಹಂಗೆ, ನೀವೇನು ಹೇಳ್ತೀರ ಸಾಥ್ ಭಾವನಾ ಮಾಡಿರಿ. ಯಮಸಲ್ಲೇಕಂತ ತೊಗೊಂಡು ನಂತರು ಈಗ ನೋಡ್ರಿ, ಇಂಥ ವಯಸ್ಸಿನ ಬ್ಯಾಡ ಅಂದ್ರೂ ನಾ ಬರೋರ ಅಭಿಷೇಕ್ ನಾನು ಬರೋಕ್ಕೆ 2 ತಾಸು 3 ತಾಸು ಏನು ತೊಗೋತಾರೆ ನಿಮ್ಗೆ ಗೊತ್ತೈತಿ.
ಅವ್ರೊಳಗೆ ಅಷ್ಟು ಸ್ಟೆಮಿನಾ ಆಯ್ತಂದ್ರೆ ಅನ್ನದಿಂದ ಆಯಿತು ಏನು ಆತ್ಮಶಕ್ತಿದಿಂದ ಆಯಿತು ತಿಳ್ಕೊಂಡವ್ರು ಗೊತ್ತಿದ್ದು. ವಿಚಾರ ಮಾಡಿರಿ. ಬರೀ ಹೆಸರು ಕಾಳು ನೀರ ಇಷ್ಟ ಉಳ್ಕೋದೆಲ್ಲ ತ್ಯಾಗೈತಿ. ಅದು 103 ವಯಸ್ಸು. 30-40 ವರ್ಷದವ್ರು ಲೋಪಿ ತೊಗೊಂಡವ್ರಿಗೆ ಹಾಸ್ತಿತ್ತಂದ್ರೆ ಔಷಧ ತೊಗೋದು ಬಿಟ್ರಿ ಅಂದ್ರೆ ಯವ್ವ ಇಂದ ಔಷಧ ಬಿಟ್ಟು ನೀ ಏನಾಕತಿ ಆಂಬಲ್ ಯವ್ವ ಇಂದ ಗಡಿಬಿಡಿಯಾಗಿ ಮರ್ತ ಬಿಟ್ಟು ದಿವಸ ರಾತ್ರಿ ತೊಗೋತಿದ್ನ್ಯಾ ಈಗ ಲೋಪಿ ತೊಗೊಂಡು ಮರ್ತೀನಿ ನೋಡ್ರಿ ಬೆಳಕಾಗೋ ತಕ್ಕ ನಿದ್ದೆ ಹತ್ತಂಗಿಲ್ಲ. ಟೀಕಾ ಮಾಡಾಕೈತಿಲ್ಲ, ವಸ್ತುಸ್ಥಿತಿ ಹಾಕೈತೀನಿ. ಇಂಥ ಇಡೀ ವಯಸ್ಸಿನಾಗೂ ಸಹಿತ ತ್ಯಾಗ ಮಾಡೋದ್ರಾಗ ಆನಂದ ತಗೋತದ ಜೀವ ಅಂದ್ರೆ ನಮ್ಮ ಎಲ್ಲ ಮೇಲೆ ಕತ್ ಮಾತಾಜಿ ನಡ್ ತಗೋರಿ ಆ ಚೌಕದವ್ರು ಹೇಳ್ತಾರೆ ನೋಡಿ ಪ್ರಯತ್ನ ಮಾಡಿರಿ. ಅರ್ಥ ನಾನು 4-5 ಗಾಸು ಇರ್ತಾನೆ ಮಾಡ್ತಿರ್ತಾರೆ. ಐತ್ರಿ ಶಾಸ್ತ್ರ ಪ್ರಕಾರ ತಗೋರಿ ಮತ್ತು ಬೋಧನಾ ಕೊಟ್ಟು ತೊಗೊಳಕ್ಕೆ ಹಚ್ಚಿರ ಗಪ್ ತಗೋತಾರೆ. ಕ್ರಮಲೇ ಹೋಗಬೇಕು. ಶರೀರ ಕ್ರಮವಾಗಿ ಕ್ಷೀಣ ಆಗಬೇಕು. ಇಂದ್ರಿಯಗಳ ಶಿಥಿಲ ಆಗಬೇಕು. ಬುದ್ಧಿ ಕಣ್ಣ ಬಾಯಿ 3 ಕೊನೆಯವರೆಗೆ ಚಲೋ ಇದ್ದು ಹೋದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಜಗತ್ತಿನಾಗ ಯಾರ್ದಿಲ್ಲ. ಕಡಿಗೆ ಸಾಯಾಗ ಸ್ಮರಣ ಶಕ್ತಿ ಹೋತು ನಾ ಯಾರ ಅರಿಕ ಯಾನು ಗೊತ್ತಿಲ್ಲ ಅಂದ್ರೆ ಏನು ಮಾಡೋದು? ಹಾಂ, ಪುಣ್ಯ ಉದಯ ಜೀವದಿತ್ತಂದ್ರೆ ಈಗ ಮಾಡಿದ್ದ ಧರ್ಮ ಧ್ಯಾನ ದೇವ ದರ್ಶನ ಗುರುವಾಣಿ ಕೇಳಿದ್ದ ವ್ಯರ್ಥ ಹೋಗಂಗಿಲ್ಲ. ಕಣ್ಣು ಹೋದ್ರೂ ಆತ್ಮ ಜಾಗೃತಿ ಇರ್ತೈತಿ. ಹೊರಗಿನ ಕಣ್ಣು ಇರ್ಲಿಕ್ಕನೂ ಒಳಗಿನ ಕಣ್ಣಲ್ಲೇ ಇಲ್ಲೇ ಕೂತಲ್ಲೇ ಸಿಗರ್ತಿ ದರ್ಶನ ಮಾಡ್ತೈತಿ. ಆ ವ್ಯಕ್ತಿತ್ವ ಆ ಭವ್ಯ ಜೀವದೊಳಗಿರ್ತೈತಿ. ಇದೆಲ್ಲ ನಮಗೆ ಕೊಟ್ಟದ್ದು ಚಾರಿತ್ರ್ಯ ಚಕ್ರವರ್ತಿ ಆಚಾರ್ಯ ಶಾಂತಿ ಸಾಗರರು. ಯಾವ ಪರಂಪರಾ ಖಂಡಿತ ಆಗಿತ್ತು ಅಂಥ ಮುನಿ ಪರಂಪರೆಯನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಸ್ವತಃ ಗುರು ಹೇಳ್ತಾರೆ, ಈ ಕಾಲದಾಗ ದಿಗಂಬರ ಆಗಕ್ಕೆ ಸಾಧ್ಯ ಇಲ್ಲಪ್ಪ, ಆಗಬೇಡ, ಬಾ ತ್ರಾಸತಿ. ದೀಕ್ಷಾ ಕೊಡ್ತಕ್ಕಂಥ ಗುರು ಹೇಳ್ರು ಸಹಿತ ಅಂತಾರೆ, ಕ್ಷಮಾ ಮಾಡಿರಿ, ಎಷ್ಟೇ ಕಷ್ಟ ಬರಲಿ ನಮ್ಮ ಮುನಿ ಪದಕ್ಕೆ ದೋಷ ಹಚ್ಚಂಗಿಲ್ಲ, ನಮ್ಮ ವಂಶಕ್ಕೆ ನಮ್ಮ ಧರ್ಮಕ್ಕೆ ದೋಷ ಹಚ್ಚಂಗಿಲ್ಲ, ನಾ ನಿರ್ದೋಷ ಪಾಲನೆ ಮಾಡ್ತನು, ನನ್ನ ಮ್ಯಾಗ ವಿಶ್ವಾಸ ಇಟ್ಟು ನಂಗೆ ದೀಕ್ಷಾ ಕೊಟ್ಟು ನಂದು ಕಲ್ಯಾಣ ಮಾಡಿರಿ ಅಂತ ನಿವೇದನೆ ಮಾಡಿಕೊಂಡ್ರು. ಮನಸ್ಸಿಲ್ಲಾರ್ದ ಮನಸ್ಸಲ್ಲೇ ಕೊಟ್ಟಂಥ ಗುರು ಕೊನೆಗೆ ಶ್ರವಣ ಬೆಳಗುದಾಗ ಶಾಂತಿ ಸಾಗರ ಚರಣ್ದಾಗ ಕೂತು ಅವ್ರ ಚರಣ್ ಮುಟ್ಟಿ ದರ್ಶನ ಮಾಡಿ ಶಿಷ್ಯಿಗೆ ಗುರು ಕಾಲು ಬಿದ್ದ. ಗುರು ಅಂತಾನ, ಗುರುವನ್ನು ಮೀರಿಸ್ತಕ್ಕಂಥ ಶಿಷ್ಯನಿ ಆದ್ಯಪ್ಪ, ನಿನಗೆ ಗುರು ಆಗಕ್ಕೆ ನಾನು ಲಾಯ್ಕಿಲ್ಲ, ನನಗೆ ನೀ ಗುರು ಆಗಂತ ಹೇಳಿದರು. ಯಾನ ವ್ಯಕ್ತಿತ್ವ ರೀ. ಸುಮ್ಮನೆ ಶಾಂತಸಾಗರ್ ಮಹಾರಾಜ್ ಕಿ ಜೈ ಅಂತಂದ್ರಲ್ಲ, ಅವ್ರ ಪುಣ್ಯತಿಥಿ ಆಚರಣೆ ಮಾಡ, ಅವ್ರು ಅರಿಗ್ಯಾ ಕೊಡ ಭಾವನಾ ಮಾಡಬೇಕು. ಸ್ವತಃ ಗುರು ಅಂತಾನೆ ಶಿಷ್ಯನ ಕಾಲದೊಳಗೆ ಕುತ್ಕೊಂಡ ಶಿಷ್ಯ ನಿತ್ತಾರು, ಗುರು ಕುಂತಾರು, ಪ್ರಾರ್ಥನಾ ಮಾಡ್ತಾರು, ನಾನು ಈ ಸಾಧು ಪದಕ್ಕೆ ಕಲಂಕ ಹಚ್ಚೇನಿ, ನನ್ನ ನಿರ್ದೋಷಿ ಪಾಲನೆ ಆಗಿಲ್ಲ, ನನ್ನ ಚರ್ಯಾದಾಗ ದೋಷ ಎತ್ತವು, ಅದಕ್ಕೆ ಪ್ರತ್ಯಾಖ್ಯಾನ ಕೊಡ್ರಿ, ನಂಗೆ ಪ್ರಾಯಶ್ಚಿತ್ತ ಕೊಡ್ರಿ, ನನ್ನ ನಿಮ್ಮ ಶಿಷ್ಯನನ್ನಾಗಿ ಮಾಡ್ಕೊಂಡ ನನ್ನ ಆತ್ಮನ ಉದ್ಧಾರ ಮಾಡ್ರಿ ಅಂತ ಗುರು ಚರಂದಾಗ ಕೂತು ಶಿಷ್ಯಂತೆ ಕ್ಷಮಾ ಕೇಳ್ತಾರಂದ್ರೆ ಶಾಂತಿ ಸಾಗರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನು ನಾವು ತಿಳ್ಕೋಬೇಕು. ಅಂಥ ಶಾಂತಿ ಸಾಗರರ ಪುಣ್ಯತಿಥಿ ವಿನಯ ಸಂಪನ್ನತಾ. ನಾಳೆ ಯಾವ ಭಾವನಾ ಅದ? ವಿನಯ ಸಂಪನ್ನತಾ ಭಾವನಾ ದಿವಸ ಬಂದದ. ಪ್ರತಿ ವರ್ಷ ಇಂದ ಮುಂದೆ ಬರ್ತದೆ, ತಿಥಿ ಪ್ರಕಾರ ಇರ್ತದೆ. ವಿನಯ ಸಂಪನ್ನತಾ ಭಾವನಾ ನಿಮಿತ್ತ ನಾವು ಆಚಾರ್ಯ ಶಾಂತಿ ಸಾಗರರ ಪುಣ್ಯತಿಥಿಯನ್ನು ಮಾಡಲಿಕ್ಕೆ ಹೊಂಟೀವಿ.